ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಿಮ್ಮ ಚಕ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಯಾವ ಚಕ್ರ ನಿಮ್ಮದು ಸ್ಟ್ರಾಂಗ್ ಆಗಿದೆ, ಯಾವ ಚಕ್ರ ನಿಮ್ಮದು ವೀಕ್ ಆಗಿದೆ, ಯಾವ ನಂಬಿಕೆಗಳು ಆ ಚಕ್ರಕ್ಕೆ ರಿಲೇಟ್ ಆಗಿರುವಂಥ ನಂಬಿಕೆಗಳು ನಿಮ್ಮನ್ನು ಮುಂದೆ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ ಅಥವಾ ಹೇಗೆ ನಿಮ್ಮ ಪ್ರೋಗ್ರೆಸ್ನ ಸ್ಟಾಪ್ ಮಾಡ್ತಾ ಇದೆ, ಇದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಇನ್ ಕೇಸ್ ನಿಮಗೆ ಚಕ್ರಗಳ ಬಗ್ಗೆ ಗೊತ್ತಿಲ್ಲ ಅಂತ ಅಂದರೆ ಎವ್ರಿ ಹ್ಯೂಮನ್ ಬೀಯಿಂಗ್ ಪ್ರತಿಯೊಬ್ಬರಲ್ಲೂ ಇಟ್ ಈಸ್ ಸೆಡ್ ಅಪ್ರಾಕ್ಸಿಮೇಟ್ಲಿ ಅಲ್ಲ 114 ಚಕ್ರಾಸ್ 114 ಚಕ್ರಗಳಿರುತ್ತೆ ಅಂತ ಹೇಳ್ತಾರೆ. ಮತ್ತು 72,000 ನಾಡಿ 72,000 ನಾಡೀಸ್ ಇರುತ್ತೆ. ಅದರಲ್ಲಿ 114 ಚಕ್ರಾಸ್ನಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಗಮನ ಕೊಡೋದು 12 ಚಕ್ರ. ಎಸ್ಪೆಷಲಿ ಡೀಪ್ಲಿ ಫೋಕಸ್ ಮಾಡಬೇಕಾಗಿರೋದು ನಾವು 7 ಚಕ್ರಾಸ್ ನಮ್ಮ ಬಾಡಿನಲ್ಲಿ. ಈ ಚಕ್ರಗಳು ಬಂದು ಈ 72,000 ನಾಡೀಸ್ ಇರುತ್ತಲ್ಲ, ಅದೆಲ್ಲ ಜಾಯಿನ್ ಆಗುವಂಥ ಜಂಕ್ಷನ್, ಅದು ಹಬ್ ಅಂತ ಹೇಳ್ತಾರೆ. ಸೊ ಆ ನಾಡಿಗಳೆಲ್ಲ ಅಲ್ಲಿ ಕನೆಕ್ಟ್ ಆಗೋ ಜಾಗನ ದಟ್ ಈಸ್ ಚಕ್ರ, ಆ ಎನರ್ಜಿ ವಾರ್ಟೆಕ್ಸ್, ಬಲ್ಕ್ ಆಫ್ ಎನರ್ಜಿ ಆ ಒಂದು ಏರಿಯಾನಲ್ಲಿ ಕಾನ್ಸಂಟ್ರೇಟ್ ಆಗಿರುವಂಥ ಜಾಗನ ಚಕ್ರ ಅಂತ ಹೇಳ್ತೀವಿ. ಸೊ ಈ ಜಾಗದಲ್ಲಿ ಎನರ್ಜೀಸ್ ಬ್ಲಾಕ್ ಆದಾಗ ಅಥವಾ ಆ ಎನರ್ಜೀಸ್ ಫ್ರೀ ಆಗಿ ಫ್ಲೋ ಆಗೋಕ್ಕೆ ನಾವು ಬಿಡದಿದ್ದಾಗ ನಮ್ಮ ನಂಬಿಕೆಗಳಿರ್ಬೋದು, ನಮ್ಮ ಭಯ ಇರ್ಬೋದು, ಎಷ್ಟೊಂದು ರೀಸನ್ಸಿಂದ ನಮ್ಮ ಚಕ್ರಾಸ್ ಬ್ಲಾಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಥ್ರೂ ಔಟ್ ಅವರ್ ಲೈಫ್. ಸೊ ಈ ಸಮಯದಲ್ಲಿ ನಿಮ್ಮ ಸ್ಟ್ರಾಂಗ್ ಮತ್ತು ವೀಕ್ ಚಕ್ರ ಯಾವುದು, ಯಾವ ನಂಬಿಕೆಗಳ ಮೇಲೆ ನೀವು ಈ ಸಮಯದಲ್ಲಿ ಫೋಕಸ್ ಮಾಡಬೇಕು, ಅದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗ್. ರೈಟ್, ಸೊ ಶುರು ಮಾಡೋಣ. ಸೊ ಆ್ಯಸ್ ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡು. ವಿ ಹ್ಯಾವ್ ನಂಬರ್ 1 ಮತ್ತು ಕಾರ್ಡಲ್ಲಿ ದ ಏನ್ಷಂಟ್ ಒನ್ಸ್ ಅಂತ ಇದೆ. ಸೊ ದಿಸ್ ಲುಕ್ಸ್ ಲೈಕ್ ಅನ್ ಆನ್ಸೆಸ್ಟರ್ ಕಾರ್ಡ್. ಸೊ ಗ್ರೂಪ್ ನಂಬರ್ 2, ಓಕೆ, ನಿಮ್ಮ ಕಾರ್ಡ್ ಬಂದು ಫೈರ್, ನಂಬರ್ 19 ವಿಚ್ ಕಮ್ಸ್ ಟು 20, ದಟ್ ಈಸ್ 2. ಓಕೆ, 2 ಕಾರ್ಡೂ ಇಟ್ ಈಸ್ ಆಲ್ ರೆಡ್ ಆ್ಯಂಡ್ ಆರೆಂಜ್. ಇದರಲ್ಲಿ 2 ಕಾರ್ಡಲ್ಲಿ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್. ಸೊ ಏನ್ಷಂಟ್ ಒನ್ಸ್. ಸೊ ಏನ್ಷಂಟ್ ಒನ್ಸ್ ಅಂದ ತಕ್ಷಣ ಇಟ್ ಈಸ್ ಅವರ್ ಆನ್ಸೆಸ್ಟರ್ಸ್. ಸೊ ಆನ್ಸೆಸ್ಟರ್ಸ್ ಅಂದಾಗ ಅದು ನಮ್ಮ ರೂಟ್ಸ್. ಓಕೆ, ಸೊ ನಾವು ಯಾವ ಒಂದು ರೂಟ್ಸಿಂದ ನಾವು ಬಂದಿದ್ದು, ದಟ್ ಈಸ್ ದ ಎನರ್ಜಿ ನಿಮಗೆ ಸ್ಟ್ರಾಂಗ್ ಆಗಿ ಬರ್ತಾ ಇರೋದು, ವಿಚ್ ಈಸ್ ಯುವರ್ ರೂಟ್ ಚಕ್ರ. ಸೊ ಹೇಗೆ ನಮ್ಮ ಫ್ಯಾಮಿಲಿ, ನಮ್ಮ ಲೀನೇಜಲ್ಲಿ ನಾವು ಏನು ಮಾಡ್ತಾ ಬಂದಿದ್ವಿ, ಯಾವ ರೀತಿ ನಮಗೆ ದಾರಿ ತೋರಿಸ್ತಾ ಬಂದಿದ್ರು ನಮ್ಮ ಆನ್ಸೆಸ್ಟರ್ಸು, ಆನ್ಸೆಸ್ಟರ್ ಪ್ಯಾಟರ್ನ್ಸ್ ಇರ್ಬೋದು, ಅವ್ರು ಏನು ಮಾಡಿದರು ಅದೇ ರೀತಿ ಅವರ ಮಕ್ಕಳು ಮಾಡಿರ್ಬೋದು, ಅವ್ರು ಮಾಡಿದ್ದನ್ನೇ ನಿಮಗೆ ಈಗ ಪಾಸ್ ಆನ್ ಮಾಡಿರ್ಬೋದು. ಬಟ್ ನಿಮಗೆ ಅದನ್ನು ಒಪ್ಕೊಳ್ಳೋದು ಕಷ್ಟ ಇರ್ಬೋದು. ಇವಾಗ ನನಗೆ ಈ ಥರ ಲೈಫ್ ಬೇಡ, ನನಗೆ ಹೊಸದಾಗಿ ಏನಾದರೂ ಮಾಡಬೇಕು ಅನ್ನೋ ಅಂಥ ಒಂದು ಇಂಟ್ರೆಸ್ಟ್ ಇರ್ಬೋದು. ಸೊ ಹೊಸದಾಗಿ ಏನಾದರೂ ತರಬೇಕು, ಹೊಸದಾಗಿ ಜೀವನ ಮಾಡಬೇಕು, ಅಥವಾ ಹೊಸ ಪ್ಲ್ಯಾನ್ಸ್, ಹೊಸ ಐಡಿಯಾಸು ಇದುವರೆಗೂ ನಿಮ್ಮ ಲೀನೇಜಲ್ಲಿ, ನಿಮ್ಮ ಫ್ಯಾಮಿಲಿ ಲೈನಲ್ಲಿ ಆಲೋಚನೆ ಮಾಡದೇ ಇರೋವಂಥ, ವಿಭಿನ್ನವಾಗಿ ಡಿಫ್ರೆಂಟಾಗಿ ಆಲೋಚನೆ ಮಾಡುವಂಥ ಕೆಪಾಸಿಟಿ ಇರುವಂಥವರು ಈ ಗ್ರೂಪ್ ಸೆಲೆಕ್ಟ್ ಮಾಡಿರೋವಂಥವ್ರೆಲ್ಲರೂ. ಸೊ ನಿಮ್ಮ ಸ್ಟ್ರಾಂಗೆಸ್ಟ್ ಚಕ್ರ ಬಂದು ನಿಮ್ಮ ಅಪ್ಪರ್ ಚಕ್ರಾಸ್ ಅಂದರೆ ನಿಮ್ಮ ಐಡಿಯಾಸ್, ನಿಮ್ಮ ವಿಷನ್, ನಿಮ್ಮ ಥರ್ಡ್ ಐ ಚಕ್ರ, ನಿಮ್ಮ ಸ್ಪಿರಿಚುವಲ್ ರೆಲ್ಮ್ ಜೊತೆ ನಿಮ್ಮ ಕನೆಕ್ಷನ್ನು, ನಿಮ್ಮ ಸೋಲ್ ಜೊತೆ, ನಿಮ್ಮ ಹೈಯರ್ ಸೆಲ್ಫ್ ಜೊತೆ ನಿಮ್ಮ ಕನೆಕ್ಷನ್ನು ತುಂಬ ಸ್ಟ್ರಾಂಗ್ ಆಗಿದೆ. ದಟ್ ಈಸ್ ಯುವರ್ ಅಪ್ಪರ್ ಚಕ್ರಾಸ್. ನಿಮ್ಮ ಇಂಟ್ಯೂಷನ್, ನಿಮ್ಮ ಕನೆಕ್ಷನ್, ನಿಮ್ಮ ಕ್ರೌನ್ ಚಕ್ರ, ದಿಸ್ ಈಸ್ ದ ಸ್ಟ್ರಾಂಗೆಸ್ಟ್ ಚಕ್ರ ನಿಮಗೆ. ನಿಮ್ಮ ಪ್ರಾಬ್ಲಮ್ ಬಂದು ಲೋವರ್ ಚಕ್ರಾಸ್. ದ ವೀಕ್ ಚಕ್ರ ಬಂದು ನಿಮಗೆ ರೂಟ್ ಚಕ್ರ ಮತ್ತು ಕರೇಜ್, ಆ ಸ್ಟ್ರೆಂತು, ನನಗೆ ಇಷ್ಟ ಇರೋದನ್ನು ನಾನು ಫಾಲೋ ಮಾಡಬೇಕು, ಆದರೆ ಹೇಗೆ ನಾನು ಫ್ಯಾಮಿಲಿ ಅಗೇನ್ಸ್ಟ್ ಹೋಗೋದು, ಅಥವಾ ಹೇಗೆ ನಾನು ಇಷ್ಟು ಕಾಲ ನಡ್ಕೊಂಡು ಬರ್ತಾ ಇರೋವಂಥ ಈ ಪ್ಯಾಟರ್ನನ್ನು ಚೇಂಜ್ ಮಾಡೋದು. ಸೊ ನಿಮ್ಮ ರೂಟ್ ಚಕ್ರ ಈಸ್ ವಾಟ್ ಯು ಹ್ಯಾವ್ ಟು ಸ್ಟ್ರೆಂಥನ್ ಅ ಲಾಟ್. like I believe in my dreams, I believe in myself, I believe in the universe, the plan and everything. So ಒಂದು ಬಿಗ್ ಪಿಕ್ಚರ್ನ ನಂಬೋದು ಇಟ್ ಈಸ್ ವೆರಿ ಡಿಫಿಕಲ್ಟ್. ನಿಮಗೆ ಆ ಪ್ಯಾಟರ್ನನ್ನು ಬ್ರೇಕ್ ಮಾಡೋದು ಇಟ್ ಕ್ಯಾನ್ ಬಿ ಅ ಲಿಟಲ್ ಡಿಫಿಕಲ್ಟ್ ಟಾಸ್ಕ್ ನಿಮಗೆ.
ಏಕೆಂದರೆ ಯಾವಾಗಲೂ ಇದೇ ರೀತಿ ಆಗ್ತಾ ಇದೆ, ಯಾವಾಗಲೂ ಇದೇ ಪ್ಯಾಟರ್ನ್ ನಡೀತಾ ಇದೆ. ನಾನು ಹೊಸದಾಗಿ ಏನಾದರೂ ಮಾಡೋಕ್ಕೆ ಹೋದಾಗ ಐ ನೋ ಫ್ಯಾಮಿಲಿ ಅಗೇನ್ಸ್ಟ್ ಆಗ್ಬೋದು, ಅಥವಾ ಜನರು ನನ್ನನ್ನು ಒಪ್ಕೊಳ್ದೆ ಹೋಗ್ಬೋದು, ಅಥವಾ ನನ್ನ ಐಡಿಯಾಗೆ ಬೆಲೆ ಕೊಡದೆ ಹೋಗ್ಬೋದು. ಹೌ ವಿಲ್ ಐ ಡೂ ದಿಸ್, ಹೇಗೆ ಮಾಡೋದು? ಸೊ ಈ ಥರ ಕನ್ಫ್ಯೂಷನ್ಸ್ ಜಾಸ್ತಿ ಇರ್ಬೋದು ನಿಮಗೆ. ಸೊ ನೀವು ಸ್ಟ್ರಾಂಗ್ ಮಾಡ್ಕೋಬೇಕಾಗಿರೋದು ನಿಮ್ಮ ರೂಟ್ ಚಕ್ರನ, ನಿಮ್ಮ ಅಂದರೆ ಮೂಲಾಧಾರ, ಸ್ವಾದಿಷ್ಠಾನ ಮತ್ತು ಮಣಿಪುರ. ಸೊ ಲೋವರ್ 3 ಚಕ್ರಾಸ್, ರೂಟ್ ಚಕ್ರ, ಸೇಕ್ರಲ್ ಚಕ್ರ ಆ್ಯಂಡ್ ಸೋಲಾರ್ ಪ್ಲೆಕ್ಸಸ್ ಚಕ್ರ. ಈ 3 ಚಕ್ರನೂ ಇಟ್ ಈಸ್ ರಿಲೇಟೆಡ್ ಟು ನಮ್ಮ ಫೌಂಡೇಶನ್. ಸೊ ನಮ್ಮ ಫೌಂಡೇಶನ್ ಏನು, ನಮ್ಮ ನಂಬಿಕೆಗಳೇನು, ನಾವು ಯಾರು, ನಮ್ಮ ವ್ಯಾಲ್ಯೂಸ್ ಏನು, ನಮ್ಮ ಎಥಿಕ್ಸ್ ಏನು, ನಮ್ಮ ಮಾರಲ್ ಏನು, ನನ್ನ ಆಸೆಗಳೇನು, ನನ್ನ ಡ್ರೀಮ್ಸ್ ಏನು, ನನ್ನ ವಿಷನ್ ಏನು. ಸೊ ಅದ್ರ ಜೊತೆ ಇರೋ ಸಂಬಂಧ ಏನು, ಈ ಐಡಿಯಾಸು ವಿಷನ್ ಜೊತೆ ನನ್ನ ಸಂಬಂಧ ಯಾವ ರೀತಿ ಇದೆ, ನನಗೆ ಈ ದಾರಿನ ಫಾಲೋ ಮಾಡೋದಕ್ಕೆ ಭಯ ಇದೆಯಾ, ಅಥವಾ ಜನರು ಜಡ್ಜ್ ಮಾಡ್ತಾರೆ ಅಂತ ಭಯನಾ, ಅಥವಾ ನಾನು ಫೇಲ್ ಆಗೋಗ್ತೀನಿ ಅಂತ ಭಯನಾ, ವಾಟ್ ಈಸ್ ಮೈ ಫಿಯರ್. ಸೊ ನೀವು ಮೇಜರಾಗಿ ವರ್ಕ್ ಮಾಡಬೇಕಾಗಿರೋದು ಯೋರ್ ಫಿಯರ್. ಓಕೆ, ಸೊ ಇದನ್ನು ಮಾಡಿದರೆ ಏನಾಗುತ್ತೆ ಅನ್ನೋವಂಥ ಭಯ, ಅಥವಾ ಇದನ್ನು ಫಾಲೋ ಮಾಡಿದರೆ ಇದನ್ನು ವಿನ್ ಆಗ್ತೀನಾ, ಸಕ್ಸಸ್ ಆಗ್ತೀನಾ ಇಲ್ವಾ ಅನ್ನೋವಂಥ ಭಯ. ಮತ್ತು ನಾನು ಅಂದ್ಕೊಂಡಿರೋ ಥರ ಇನ್ಕಮ್ ಬರಲಿಲ್ಲ ಅಂದರೆ ಏನು ಮಾಡೋದು ಅಂತ ಭಯ. ಸೊ ದೇರ್ ಇಸ್ ಅ ಲಾಟ್ ಆಫ್ ಫಿಯರ್. ಸೊ ನಿಮಗೆ ನೀವು ಮಾಡಬೇಕಾಗಿರೋದು ಯು ಹ್ಯಾವ್ ಟು ಫೇಸ್ ಯುವರ್ ಫಿಯರ್, ಮತ್ತು ಯೂನಿವರ್ಸ್ನ ನಂಬೋದು, ಮತ್ತು ಬಿಗ್ಗರ್ ಪಿಕ್ಚರ್ನ ನಂಬೋದು. ನಾನಿಲ್ಲಿ ಭೂಮಿ ಮೇಲೆ ಬಂದಿರೋದು ಮಾಡಿದ್ದನ್ನೇ ಮತ್ತೆ ರಿಪೀಟ್ ಮಾಡೋದಕ್ಕಲ್ಲ. ಇದುವರೆಗೂ ನನ್ನ ಆ್ಯನ್ಸಿಸ್ಟರ್ಸು ನನ್ನ ಲಿನೇಜಲ್ಲಿ ಏನು ಮಾಡ್ತಿದ್ರು ಅದನ್ನೇ ಮತ್ತೆ ನಾನು ಕಾಪಿ ಪೇಸ್ಟ್ ಮಾಡೋದಕ್ಕಲ್ಲ ಬಂದಿರೋದು. ನಾನಿಲ್ಲಿ ಬಂದಿರೋದು ನನ್ನ ಡ್ರೀಮ್ಸ್ನ, ನಾನು ಏನಂತ ಅಂದ್ಕೊಳ್ತಾ ಇದ್ದೀನಿ ಆ ವಿಷನನ್ನು ಫಾಲೋ ಮಾಡೋದಕ್ಕೆ, ಆ ಪ್ಯಾಟರ್ನ್ಸ್ನ ಬ್ರೇಕ್ ಮಾಡೋದಕ್ಕೆ, ನಾನು ಯಾರು ಅಂತ ನಾನು ಹುಡ್ಕೊಳ್ಳೋದಕ್ಕೆ, ಅದನ್ನು ಕಂಡು ಹಿಡ್ಕೊಂಡು ಆ ಒಂದು ಟ್ರೂತಲ್ಲಿ, ಆ ಒಂದು ರಿಯಾಲಿಟಿನಲ್ಲಿ ನಡೆಯೋದಕ್ಕೆ. ಸೊ ಯು ಹ್ಯಾವ್ ಟು ಸ್ಟ್ರೆಂಥನ್ ನಿಮ್ಮ ರೂಟ್ ಚಕ್ರನ ಮತ್ತು ನಿಮ್ಮ ಲೋವರ್ 3 ಚಕ್ರಾಸ್. ಬೇಸಿಕ್ಲಿ ಯು ಹ್ಯಾವ್ ಟು ಫೋಕಸ್ ಆನ್ ನಿಮ್ಮ ಲೋವರ್ 3 ಚಕ್ರಾಸ್. ಓಕೆ, ಸೊ ನಿಮ್ಮ ಸ್ಟ್ರಾಂಗರ್ ಚಕ್ರಾಸ್ ನಿಮ್ಮ ಅಪ್ಪರ್ ಚಕ್ರಾಸ್. ನಿಮ್ಮ ಅಪ್ಪರ್ ಚಕ್ರಾಸ್ ಅಂದರೆ ಯೋರ್ ಕ್ರೌನ್ ಚಕ್ರ, ಮತ್ತು ನಿಮ್ಮ ಥರ್ಡ್ ಐ ಚಕ್ರ ಇಸ್ ವೆರಿ ಸ್ಟ್ರಾಂಗ್. ಯಾಕೆಂದರೆ ನಿಮ್ಮ ವಿಷನ್ ತುಂಬ ಚೆನ್ನಾಗಿದೆ, ನಿಮ್ಮ ಐಡಿಯಾಸ್ ತುಂಬ ಚೆನ್ನಾಗಿದೆ, ಮತ್ತು ನಿಮ್ಮ ಕನೆಕ್ಷನ್ ಯೂನಿವರ್ಸ್ ಜೊತೆ ತುಂಬ ಚೆನ್ನಾಗಿದೆ. ಬಟ್ ಪ್ರಾಬ್ಲಮ್ ಏನಂದರೆ ನಿಮ್ಮ ಐಡಿಯಾಸ್ನ ವಿಷನನ್ನು ನಂಬದೇ ಇರೋದು. ಅದನ್ನು ನಂಬೋ ಅಂಥ ಧೈರ್ಯ ಮಾಡೋದು ತುಂಬ ಕಷ್ಟ ಆಗೋದು ನಿಮಗೆ. ಹೇಗೆ ಆ ದಾರಿನ ನಾನು ಫಾಲೋ ಮಾಡೋದು ಅಂತ ಹೇಳಿ ನೀವು ನಿಮ್ಮನ್ನು ನೀವು ಡೌಟ್ ಪಡೋದು, ಇದೆಲ್ಲ ನಮ್ಮ ಲೋವರ್ ಚಕ್ರಾಸ್ ವೀಕ್ ಆಗಿದ್ದಾಗ ಅನಿಸೋವಂಥ ಫೀಲಿಂಗ್ಸು ಮತ್ತು ಬಿಲೀವ್ಸು. ಸೊ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಲೋವರ್ ಚಕ್ರಾಸ್. ಲೋವರ್ ಚಕ್ರ ಮೆಡಿಟೇಷನ್ ಮಾಡಿ, ಲೋವರ್ ಚಕ್ರ ಬೀಜ ಮಂತ್ರಾಸ್ ಯೂಸ್ ಮಾಡಿ, ಲೋವರ್ ಚಕ್ರ ಮ್ಯೂಸಿಕ್ನ ಯೂಸ್ ಮಾಡಿ ಮೆಡಿಟೇಟ್ ಮಾಡಿ, ಮತ್ತು ಈಟ್ ಅ ಲಾಟ್ ಆಫ್ ಈ ಲೋವರ್ ಚಕ್ರ ಕಲರ್ಸಲ್ಲಿರುವಂಥ ಫುಡ್ಡು, ಅಂದರೆ ಯೆಲ್ಲೋ ಕಲರು, ಆರೆಂಜ್ ಕಲರು, ರೆಡ್ ಕಲರು, ಈ ಕಲರ್ಡ್ ಫ್ರೂಟ್ಸ್ ಲೈಕ್ ಬೀಟ್ರೂಟ್, ಕ್ಯಾರೆಟ್, ಮತ್ತು ಭೂಮಿ ಒಳಗಡೆ ಬೆಳೆಯುವಂಥ ಫುಡ್ ಆರ್ ವೆಜಿಟೇಬಲ್ಸ್ ಲೈಕ್ ಈ ಗೆಣಸು. ಸೊ ಈ ಥರ. ಸೊ ಯು ಹ್ಯಾವ್ ಟು ಸ್ಟ್ರೆಂಥನ್ ನಿಮ್ಮ ಲೋವರ್ ಚಕ್ರಾಸ್. ಅದ್ರ ಜೊತೆಗೆ ನಿಮ್ಮ ಭಯನ ನೀವು ಫೇಸ್ ಮಾಡೋದು, ನಿಮ್ಮ ಫಿಯರ್ನ ನೀವು ಫೇಸ್ ಮಾಡೋದು, ನಿಮ್ಮ ಕೈಲಿ ಏನು ಅಂದ್ಕೊಳ್ತಾ ಇದ್ದೀರಾ ಸಾಧಿಸೋಕ್ಕೆ ಸಾಧ್ಯ ಅನ್ನೋಂಥ ನಂಬಿಕೆನ ಕಲ್ಟಿವೇಟ್ ಮಾಡ್ಕೊಳ್ಳೋದು. ಯಾರು ನಂಬ್ತಾರೋ ಬಿಡ್ತಾರೋ ಅದು ಮುಖ್ಯ ಅಲ್ಲ, ನನ್ನನ್ನು ನಾನು ನಂಬೋದು ಮುಖ್ಯ ಅನ್ನೋವಂಥ ಒಂದು ಆ ಪ್ರಾಕ್ಟೀಸ್. ಓಕೆ, ಆ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ಸೊ ಚೇಂಜ್ ಯುವರ್ ಡೈರೆಕ್ಷನ್. ಓಕೆ, ಈ ಕಾರ್ಡ್ ಮೂವ್ ಆಗಿದ್ದಕ್ಕೆ ಕಾರಣ ಚೇಂಜ್ ಯುವರ್ ಡೈರೆಕ್ಷನ್ ಅಂತ ಹೇಳ್ತಾ ಇರೋದು. ಯಾವಾಗ್ಲೂ ಒಂದೇ ಡೈರೆಕ್ಷನಲ್ಲಿ ಅಥವಾ ಒಂದೇ ರೀತಿ ಎಲ್ಲರೂ ಹೋಗ್ತಿರೋದು, ಎಲ್ಲ 50 ಕುರಿಗಳು ಒಂದೇ ದಾರಿನಲ್ಲಿ ಹೋಗ್ತಾ ಇದೆ ಅಂದ ಮಾತ್ರಕ್ಕೆ ಅದು ಸರಿಯಾಗಿರೋ ದಾರಿ ಅಥವಾ ಆ ದಾರಿ ನಿಮ್ಮದು ಅಂತಲ್ಲ. ಮೇ ಬಿ ಇಟ್ ಈಸ್ ರೈಟ್ ಫಾರ್ ಎವ್ರಿಬಡಿ, ನಿಮಗೆ ಆ ದಾರಿ ಸರಿ ಅಂತ ಅಲ್ಲ. ಸೊ ಯಾವ ದಾರಿನಲ್ಲಿ ಹೋಗ್ತಾ ಇದ್ದೀರಾ ಆ ದಾರಿ ಬಗ್ಗೆ ನಿಮಗಿರೋ ನಂಬಿಕೆ ಮತ್ತು ಅದನ್ನು ಫಾಲೋ ಮಾಡುವಂಥ ಧೈರ್ಯ, ಈ ಮೂರೂ ಬಂದು ನಮ್ಮ ಲೋವರ್ ಚಕ್ರಾಸ್. ಸೊ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು, ನೀವು ಈ ಭೂಮಿ ಮೇಲೆ ಬಂದಿರೋದು ನಾವು ಹೆಂಗೆ ಬದುಕಿದ್ವಿ ನೀವು ಹಾಗೆ ಬದುಕಿ, ಅದನ್ನೇ ನೀವು ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ಯೂಚರ್ಗೂ ಪಾಸ್ ಆನ್ ಮಾಡೋದು. ಕರೆಕ್ಟ್, ಯಾವ್ದ್ಯಾವ್ದು ಹೆಲ್ದಿ, ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಅದನ್ನೆಲ್ಲ ಪಾಸ್ ಆನ್ ಮಾಡೋಣ. ಬಟ್ ನಿಮ್ಮ ಡ್ರೀಮ್ನ, ನಿಮ್ಮ ವಿಷನ್ನ ನೀವು ಕಾಂಪ್ರಮೈಸ್ ಮಾಡಿಕೊಂಡು ಸೇಮ್ ಕಾಪಿ ಪೇಸ್ಟ್ ಮಾಡೋವಂಥ ಲೈಫ್ನ ಲೀಡ್ ಮಾಡೋದು ಇಟ್ ಈಸ್ ಟ್ರೂಲಿ ನಾಟ್
ಇಂಟ್ರೆಸ್ಟಿಂಗ್. ಮತ್ತು ನೀವು ಬಂದಿರೋದು ಅದಕ್ಕಲ್ಲ, ಪ್ರತಿಯೊಬ್ಬರೂ ಬಂದಿರೋದು ಅವರ ಒಂದು ವಿಷನನ್ನು ಫಾಲೋ ಮಾಡೋದಕ್ಕೆ, ಈ ಭೂಮಿ ಮೇಲೆ ಅವರ ಕೊಡುಗೆ ಏನು ಅಂತ ಕೊಡೋದಕ್ಕೆ. ಸೊ ಹಾಗಾಗಿ ಇಟ್ ಈಸ್ ಯು ಹ್ಯಾವ್ ಟು ಫಾಲೋ ಯುವರ್ ಡ್ರೀಮ್, ಮತ್ತು ಅದನ್ನು ಫಾಲೋ ಮಾಡುವಂಥ ಧೈರ್ಯ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನಿಮಗೆ. ಓಕೆ, ಸೊ ದಿಸ್ ಈಸ್ ಯುವರ್ ಸ್ಟ್ರಾಂಗ್ ಚಕ್ರ, ಥರ್ಡ್ ಐ ಚಕ್ರ. ನಾವು ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿರೋ ಥರ ನಿಮ್ಮ ಥರ್ಡ್ ಐ ಚಕ್ರ ಈಸ್ ಯುವರ್ ಸ್ಟ್ರಾಂಗೆಸ್ಟ್ ಚಕ್ರ. ನಿಮ್ಮ ವೀಕ್ ಚಕ್ರ ಬಂದು ರೂಟ್ ಚಕ್ರ. ರೂಟ್ ಚಕ್ರ ಇಟ್ ಈಸ್ ಅಬೌಟ್ ಫಿಯರ್. ಓಕೆ, ಎಸ್ಪೆಷಲಿ ನಿಮಗೆ ರೂಟ್ ಚಕ್ರದಲ್ಲಿ ಎಷ್ಟೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ನಾವು ವರ್ಕ್ ಮಾಡಬೇಕಾಗಿರೋದು. ಬಟ್ ಎಸ್ಪೆಷಲಿ ನಿಮಗೆ ಈ ರೂಟ್ ಚಕ್ರದಲ್ಲಿ ನಿಮ್ಮ ಕೇಪಬಿಲಿಟಿ, ನಿಮಗೆ ಸಾಧ್ಯ ಅನ್ನೋವಂಥ ಒಂದು ನಂಬಿಕೆ, ನೀವೇನು ಅಂದ್ಕೊಳ್ತಾ ಇದ್ದೀರಾ ಅದನ್ನು ಅಚೀವ್ ಮಾಡುವಂಥ ಕೆಪ್ಯಾಸಿಟಿ ನನಗಿದೆ ಅನ್ನೋವಂಥ ಒಂದು ನಂಬಿಕೆ. ಸೊ ನೀವು ವರ್ಕ್ ಮಾಡಬೇಕಾಗಿರೋದು ನಿಮ್ಮ ಮೇಲೆ ನೀವು ನಂಬಿಕೆ ಬೆಳೆಸ್ಕೊಳ್ಳೋದನ್ನ, ನಿಮ್ಮ ಫಿಯರ್ನ ನೀವು ಫೇಸ್ ಮಾಡೋದಕ್ಕೆ. ಐ ಆಮ್ ರೆಡಿ ಟು ಫೇಸ್ ಮೈ ಫಿಯರ್, ಐ ಆಮ್ ಗೋಯಿಂಗ್ ಟು ಫೇಸ್ ಮೈ ಫಿಯರ್, ಮತ್ತು ಐ ಆಮ್ ಕೇಪಬಲ್. ಇವೆರಡೂ ನಿಮ್ಮ ಇಂಪಾರ್ಟೆಂಟ್ ಮಂತ್ರ ನಿಮ್ಮ ರೂಟ್ ಚಕ್ರನ ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ. ಸೊ ನಿಮ್ಮ ಸ್ಟ್ರಾಂಗೆಸ್ಟ್ ಚಕ್ರ ಬಂದು ನಿಮ್ಮ ಥರ್ಡ್ ಐ ಚಕ್ರ. ಆ ವಿಷನ್ ಚೆನ್ನಾಗಿದೆ, ನಿಮ್ಮ ಇಂಟ್ಯೂಷನ್ ಚೆನ್ನಾಗಿದೆ, ಏನು ಮೆಸೇಜಸ್ ಬರ್ತಾ ಇದೆ ಅಥವಾ ಏನು ಮಾಡಬೇಕು ಅನ್ನೋವಂಥ ಕಲ್ಪನೆ ಚೆನ್ನಾಗಿದೆ ನಿಮಗೆ. ಬಟ್ ಅದನ್ನು ನಂಬೋ ಅಂಥ ಒಂದು ಸ್ಟೇಟಲ್ಲಿ ನಿಮ್ಮ ಮೈಂಡ್ ಇರೋದಿಲ್ಲ, ಬಿಕಾಸ್ ನಿಮ್ಮನ್ನು ನೀವು ನಂಬೋದು ತುಂಬ ಕಷ್ಟ. ಸೊ ನೀವು ಉಪಯೋಗಿಸ್ಬೇಕಾಗಿರೋಂಥ ಬೀಜ ಮಂತ್ರ ನಿಮ್ಮ ರೂಟ್ ಚಕ್ರನ ಬ್ಯಾಲೆನ್ಸ್ ಮಾಡೋದಕ್ಕೆ ಲಮ್, LAM. ಸೊ ಈ ಮಂತ್ರನ ಯೂಸ್ ಮಾಡಿ ನೀವು ಮೆಡಿಟೇಟ್ ಮಾಡ್ಬೋದು ನಿಮ್ಮ ರೂಟ್ ಚಕ್ರದ ಮೇಲೆ, ಮತ್ತು ನಿಮ್ಮ ಧೈರ್ಯದ ಮೇಲೆ, ಲೈಕ್ ಫಿಯರ್, ಹೌ ಟು ಫೇಸ್ ಯುವರ್ ಫಿಯರ್, ಮತ್ತು ನಿಮ್ಮನ್ನು ನೀವು ಹೇಗೆ ನಂಬೋದು, ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು. ಟು ಟ್ರಸ್ಟ್ ಯುವರ್ ಸೆಲ್ಫ್, ನಿಮಗೆ ಕೆಪ್ಯಾಸಿಟಿ ಇದೆ ಅಂತ ಹೇಳಿ. ಯಾಕೆಂದರೆ ದೇ ಆರ್ ಸ್ಪೆಸಿಫೈಯಿಂಗ್ ದ ವರ್ಡ್ ಕೇಪಬಿಲಿಟಿ. ನೀವು ಕೇಪಬಲ್ ಅಂತ ಹೇಳಿ ನಿಮ್ಮನ್ನು ನೀವು ನಂಬೋದು. ಐ ರಿಮೂವ್ ಅಬ್ಸ್ಟಕಲ್ಸ್ ಫ್ರಮ್ ಮೈ ಪಾತ್, ಐ ಕ್ಯಾನ್ ಆ್ಯಕ್ಚುಲೈಸ್ ವಾಟ್ ಐ ಸೆಟ್ ಔಟ್ ಟು ಅಚೀವ್, ಐ ಕಲ್ಟಿವೇಟ್ ಮೈ ಸ್ಟ್ರೆಂತ್ಸ್ ಆ್ಯಂಡ್ ಕೇಪಬಿಲಿಟೀಸ್ ವಿತ್ ಫೋಕಸ್, ಐ ಆಮ್ ಬ್ರೇವ್, ಸ್ಟ್ರಾಂಗ್ ಆ್ಯಂಡ್ ಕೇಪಬಲ್. ಓಕೆ, ಸೊ ದಟ್ ಈಸ್ ಯುವರ್ ಮಂತ್ರ. ಐ ಆಮ್ ಬ್ರೇವ್, ಸ್ಟ್ರಾಂಗ್ ಆ್ಯಂಡ್ ಕೇಪಬಲ್. ಐ ಆಮ್ ಸ್ಟ್ರಾಂಗ್. ಸೊ ಇದನ್ನು ನೀವು ನಂಬೋದು ನಿಮಗೆ ಕಷ್ಟ. ಓಕೆ, ಸೊ ಅದನ್ನು ನೀವು ನಂಬಿದ್ರೆ, ನಿಮ್ಮನ್ನು ನೀವು ನಂಬಿದ್ರೆ, ಐ ಆಮ್ ಸ್ಟ್ರಾಂಗ್ ಆ್ಯಂಡ್ ಕೇಪಬಲ್ ಅಂತ ನಿಮ್ಮನ್ನು ನೀವು ನಂಬಿದಾಗ ಈ ವಿಷನ್ ನಿಮ್ಮ ಮೈಂಡಲ್ಲಿ ಏನಿದೆ ಅದನ್ನು ಅಚೀವ್ ಮಾಡೋದು ನಿಮಗೆ ಈಸಿ ಆಗುತ್ತೆ. ಸೊ ಅಗೇನ್ ಯುವರ್ ಸ್ಟ್ರಾಂಗ್ ಚಕ್ರ ಇಸ್ ಯುವರ್ ಥರ್ಡ್ ಐ ಚಕ್ರ. ನಿಮ್ಮ ವಿಷನ್, ನಿಮ್ಮ ಐಡಿಯಾಸು, ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಬಟ್ ಅದು ನನ್ನ ಕೈಲಿ ಸಾಧ್ಯ ಅಂತ ನಂಬೋದು ಇಟ್ ಈಸ್ ವೆರಿ ಡಿಫಿಕಲ್ಟ್. ನನಗೆ ಆ ಕೇಪಬಿಲಿಟಿ ಇದೆ ಅಂತ ನಂಬೋದು ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ನಿಮ್ಮ ಮಂತ್ರ ಬಂದು ಐ ಆಮ್ strong, I am capable to achieve. Okay, so again I'm going to show I am brave, strong and capable. ಅದು ನಿಮ್ಮ ರೂಟ್ ಚಕ್ರ ಮಂತ್ರ. ಮತ್ತು ಲಮ್ ರಿಪೀಟೆಡ್ ಆಗಿ ಲಮ್ ಅಂತ ಹೇಳೋದು ಮೆಡಿಟೇಷನಲ್ಲಿ, ಲೈಕ್ ಕಂಟಿನ್ಯೂಸ್ಲಿ ನಿಮ್ಮ ಎಂಟೈರ್ ಮೆಡಿಟೇಷನ್ 5 minutes ಕೂತ್ಕೊಂಡಿದ್ರೆ ಕೀಪ್ ರಿಪೀಟಿಂಗ್ ಲಮ್ 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 ಅಂತ ಹೇಳಿ. ಸೊ ದಟ್ ವಿಲ್ ಆ್ಯಕ್ಟಿವೇಟ್ ಆ್ಯಂಡ್ ಬ್ಯಾಲೆನ್ಸ್ ನಿಮ್ಮ ರೂಟ್ ಚಕ್ರನ. ಮತ್ತು ಈಟ್ ಫುಡ್ ವಿತ್ ರೆಡ್, ಆರೆಂಜ್ ಮತ್ತು ಲೋವರ್ ಚಕ್ರ ಕಲರ್ಗೆ ಮ್ಯಾಚ್ ಆಗುವಂಥ ಫುಡ್ನ ಯೂಸ್ ಮಾಡೋದು ನಿಮ್ಮ ಎವ್ರಿ ಡೇ ಡಯಟಲ್ಲಿ. ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್. ಅದೆಲ್ಲ ಎಕ್ಸ್ಟರ್ನಲಿಂದ ಹೆಲ್ಪ್ ಮಾಡ್ತಾ ಇರೋದು ನಿಮಗೆ ನೀವು. ಬಟ್ ಇಂಟರ್ನಲಿ ಯು ಹ್ಯಾವ್ ಟು ಫೇಸ್ ಯುವರ್ ಫಿಯರ್. ಮತ್ತು ಕಾನ್ಸ್ಟೆಂಟಾಗಿ ನಿಮ್ಮನ್ನು ನೀವು ನಂಬೋದನ್ನು ಕಲ್ತ್ಕೊಳ್ಳಿ, ನಿಮ್ಮನ್ನು ನೀವು ನಿಮ್ಮ ಕೆಪ್ಯಾಸಿಟಿನ ನಂಬೋದನ್ನ ಕಲ್ತ್ಕೊಳ್ಳಿ. ಇಟ್ ಈಸ್ ಆಲ್ ಅಬೌಟ್ ಯು ಬಿಲೀವಿಂಗ್ ಇನ್ ಯುವರ್ ಕೆಪ್ಯಾಸಿಟಿ, ಯುವರ್ ಕೇಪಬಿಲಿಟಿ. ನನ್ನ ಕೈಯಲ್ಲಿ ಇದು ಸಾಧ್ಯ, ನನಗೆ ಬರ್ತಾ ಇರೋವಂಥ ವಿಷನ್ನು ನನಗೆ ಬರ್ತಾ ಇದೆ ಅಂತ ಅಂದರೆ ಯಾವುದೋ ಒಂದು ರೀಸನ್ನಿಂದ ಬರ್ತಾ ಇದೆ. ನನ್ನ ಕೈಲಿ ಆ ಕೆಪ್ಯಾಸಿಟಿ ಇದೆ ಅನ್ನೋ ಒಂದೇ ಒಂದು ಕಾರಣದಿಂದ ನನ್ನ ವಿಷನ್ನು ನನ್ನಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿರೋದು. ಸೊ ಐ ಆಮ್ ಗೋಯಿಂಗ್ ಟು ಫಾಲೋ ಮೈ ಡ್ರೀಮ್ಸ್, ಮೈ ವಿಷನ್ ಅಂತ ಹೇಳಿ. ನಿಮ್ಮ ಆ್ಯನ್ಸಿಸ್ಟರ್ಸ್ ಬರ್ತಾ ಇರೋದು ಇವತ್ತಿನ ರೀಡಿಂಗಲ್ಲಿ ನಿಮಗೆ ನೆನಪಿಸೋದಕ್ಕೆ. ನೀವಿಲ್ಲಿ ಬಂದಿರೋದು ಮತ್ತೆ ರಿಪೀಟ್ ಮಾಡೋದಕ್ಕಲ್ಲ, ನೀವಿಲ್ಲಿ ಬಂದಿರೋದು ಹೊಸದಾಗಿ ಕ್ರಿಯೇಟ್ ಮಾಡೋದಕ್ಕೆ. ಯು ಆರ್ ನಾಟ್ ಹಿಯರ್ ಟು ರಿಪೀಟ್, ಯು ಆರ್ ಹಿಯರ್ ಟು ಕ್ರಿಯೇಟ್. ಯು ಆರ್ ಹಿಯರ್ ಟು ಕ್ರಿಯೇಟ್ ನ್ಯೂನೆಸ್. ಈ ಲೈಫಲ್ಲಿ, ಈ ಲೀನೇಜಲ್ಲಿ ಹೊಸತನನ ತರಬೇಕು ಅಂತಲೇ ನೀವು ಈ ಒಂದು ಫ್ಯಾಮಿಲಿನಲ್ಲಿ, ನೀವು ಈ ಆ್ಯನ್ಸಿಸ್ಟ್ರಿನಲ್ಲಿ ನೀವು ಹುಟ್ಟಿರೋದು. ಹೊಸದನ್ನು ತರೋದಕ್ಕೆ, ನಾಟ್ ಟು ರಿಪೀಟ್ ದ ಸೇಮ್ ಥಿಂಗ್ ಬಟ್ ಟು ಕ್ರಿಯೇಟ್ ನ್ಯೂ ಥಿಂಗ್ಸ್ ಇನ್ ಟು ದಿಸ್ ಫ್ಯಾಮಿಲಿ. ಯು ಆರ್ ಡೆಸ್ಟಿನ್ಡ್ ಗ್ರೂಪ್ ನಂಬರ್ 1. ಹೊಸ ಥರ ಬಿಸ್ನೆಸ್ ಇರ್ಬೋದು, ಹೊಸ ಥರ ಟ್ಯಾಲೆಂಟ್ಸ್ ಇರ್ಬೋದು, ಯಾರು ನಿಮ್ಮ ಫ್ಯಾಮಿಲಿನಲ್ಲಿ
ಆಥರ್ಸ್ ಇಲ್ಲದೆ ಇರ್ಬೋದು, ನೀವು ಬುಕ್ ಬರಿಬೋದು, ಪೊಯಮ್ ಬರಿಬೋದು, ಡಾನ್ಸ್ ಆಡ್ಬೋದು, ಸಮಥಿಂಗ್ ಯು ಆರ್ ವೆರಿ ಗುಡ್ ಇನ್ ಸಮಥಿಂಗ್. ಬಟ್ ನಿಮ್ಮ ಟ್ಯಾಲೆಂಟ್ನ ನೀವು ನಂಬೋದು, ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನಿಮಗೆ. ಓಕೆ, ಸೊ ನಿಮ್ಮ ಆ್ಯನ್ಸಿಸ್ಟರ್ಸ್ ಬಂದಿರೋದ್ರಿಂದ ವಿಲ್ ಬ್ರಿಂಗ್ ಸಮ್ ಫೈನಲ್ ಮೆಸೇಜಸ್ ನಿಮ್ಮ ಆ್ಯನ್ಸಿಸ್ಟರಿಂದ. ಅಗೇನ್ ರಿಪೀಟಿಂಗ್, ಯುವರ್ ಸ್ಟ್ರಾಂಗ್ ಚಕ್ರ ನಿಮ್ಮ ಥರ್ಡ್ ಐ, ನಿಮ್ಮ ವಿಷನ್ ಚೆನ್ನಾಗಿದೆ, ನಿಮ್ಮ ಐಡಿಯಾಸ್ ಚೆನ್ನಾಗಿದೆ. ನಿಮ್ಮ ವೀಕ್ ಚಕ್ರ ನಿಮ್ಮ ರೂಟ್ ಚಕ್ರ, ಆ ವಿಷನನ್ನು ನಂಬೋದು ಇಟ್ ಈಸ್ ವೆರಿ ಡಿಫಿಕಲ್ಟ್ ನಿಮಗೆ. ಮತ್ತು ನಿಮ್ಮ ಮೇಲೆ ನಿಮ್ಮ ನಂಬಿಕೆನ ಬೆಳೆಸ್ಕೊಳ್ಳೋದು ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ನಿಮ್ಮ ಆ್ಯನ್ಸಿಸ್ಟರ್ಸ್ ಮೆಸೇಜ್ ಬಂದು ಮೆಡಿಟೇಟ್ ಅ ಲಾಟ್. ನಿಮ್ಮ ಮೇಲೆ ನಿಮ್ಮ ಮೆಡಿಟೇಷನ್ ಬಂದು ಫೋಕಸ್ ಆನ್ ಯುವರ್ ಥರ್ಡ್ ಐ ಚಕ್ರ. ಅಫ್ಕೋರ್ಸ್ ಈ ಥರ್ಡ್ ಐ ಚಕ್ರನ ಹೈಲೈಟ್ ಮಾಡ್ತಾ ಇರೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಆ್ಯನ್ಸಿಸ್ಟರ್ಸ್ ಅಗೇನ್ ದೇ ಆರ್ ಕನ್ಫರ್ಮಿಂಗ್ ನಿಮ್ಮ ಥರ್ಡ್ ಐ ಚಕ್ರ ಈಸ್ ಸ್ಟ್ರಾಂಗ್. ಮತ್ತು ಅದರದ್ದು ಪ್ರತಿಬಿಂಬ ಬಂದು ಈ ನೀರ್ ಮೇಲೆ ಬೀಳ್ತಾ ಇರೋದು, ಈ ಚಂದ್ರನ ಪ್ರತಿಬಿಂಬ ಬಂದು ಈ ನೀರ್ ಮೇಲೆ ಬೀಳ್ತಾ ಇರೋದು, ವಿಚ್ ಈಸ್ ಲೈಕ್ ಅದರ ರಿಫ್ಲೆಕ್ಷನು. ನಿಮ್ಮ ಮೇಲೆ ನಿಮ್ಮ ರಿಫ್ಲೆಕ್ಷನ್ ಯಾವ ರೀತಿ ಇದೆ, ವಾಟ್ ಆರ್ ಯು ಬಿಲೀವಿಂಗ್, ನಿಮ್ಮ ಬೇಸ್ ಬಿಲೀಫ್ಸ್ ಬಂದು ನಿಮ್ಮ ಈ ವಿಷನನ್ನು ರಿಯಾಲಿಟಿಗೆ ತರೋದನ್ನ ಕಷ್ಟ ಆಗೋ ಥರ ಅನ್ನಿಸ್ತಾ ಇರೋದು. ಬಿಕಾಸ್ ಯು ಆರ್ ನಾಟ್ ಬಿಲೀವಿಂಗ್, ನಿಮ್ಮ ಫೌಂಡೇಶನಲ್ ಬಿಲೀಫ್ಸ್ ಬಂದು ಇಟ್ ಈಸ್ ನಾಟ್ ಪಾಸಿಬಲ್, ಅಥವಾ ಇದಕ್ಕೆ ಮುಂಚೆ ಯಾರು ಇದನ್ನು ಅಚೀವ್ ಮಾಡಿಲ್ಲ. ಸೊ ನನ್ನ ಕೈಲಿ ಹೇಗೆ ಸಾಧ್ಯ ಇದು? ಬಿಕಾಸ್ ಲುಕ್ ಅಟ್ ದಟ್, ವಿ ಹ್ಯಾವ್ ದ ಸೋರ್ಸ್ ಈಸ್ ಆಲ್ ಕ್ರಿಯೇಷನ್. ಇಡೀ ಕ್ರಿಯೇಷನನ್ನು ಮಾಡಿದ್ದೇ ಬಂದು ಈ ಸೋರ್ಸ್ ಎನರ್ಜಿ. ಸೊ ದಿಸ್ ಈಸ್ ಯೂನಿವರ್ಸ್. ಈ ಕಾರ್ಡ್ ಬಂದು ರೆಪ್ರೆಸೆಂಟೇಷನ್ ಆಫ್ ಯೂನಿವರ್ಸ್. ಸೊ ಯು ಆರ್ ವೆರಿ ಸ್ಟ್ರಾಂಗ್ಲಿ ಕನೆಕ್ಟೆಡ್ ಯೂನಿವರ್ಸ್ ಎನರ್ಜಿ ಜೊತೆ. ಮತ್ತು ನಿಮ್ಮ ಥರ್ಡ್ ಐ ಬಂದು ಇಟ್ ಈಸ್ ವೆರಿ ವೆರಿ ಸ್ಟ್ರಾಂಗ್. ನೀವು ವರ್ಕ್ ಮಾಡಬೇಕಾಗಿರೋದು ನಿಮ್ಮ ಬೇಸ್ ಫೌಂಡೇಶನ್. ನನ್ನ ವಿಷನನ್ನು ನಾನು ನಂಬ್ತೀನಿ, ನನ್ನ ಕೆಪಾಸಿಟಿನ ನಾನು ನಂಬ್ತೀನಿ ಅನ್ನೋದು. ಆ್ಯಂಡ್ ಟು ಟ್ರಸ್ಟ್ ಯುವರ್ ಇನ್ನರ್ ವಾಯ್ಸ್. ಗ್ರೂಪ್ ನಂಬರ್ 1, ದಟ್ ಈಸ್ ವಾಟ್ ಯು ಆರ್ ಸಪೋಸ್ ಟು ಡೂ. ನಿಮ್ಮ ಇನ್ನರ್ ವಾಯ್ಸ್ನ ನೀವು ನಂಬೋದು, ನಿಮ್ಮ ಒಳಗಡೆ ಬರ್ತಾ ಇರುವಂಥ ಒಂದು ಆ ವಿಷನನ್ನು ನೀವು ನಂಬೋದು. ಬಿಕಾಸ್ ದಿಸ್ ಈಸ್ ಹೈ ಪ್ರಿಸ್ಟೆಸ್. ಯು ಆರ್ ವೆರಿ ಸ್ಟ್ರಾಂಗ್ಲಿ ಕನೆಕ್ಟೆಡ್ ಯೂನಿವರ್ಸ್ ಎನರ್ಜಿ ಜೊತೆ ವಿತ್ ದ ಹೈ ಪ್ರಿಸ್ಟೆಸ್ ಅಂಡ್ ದ ಮೂನ್. ಯು ಆರ್ ವೆರಿ ವೆರಿ ಇಂಟ್ಯೂಟಿವ್. ಬಟ್ ನಿಮ್ಮ ಪ್ರಾಬ್ಲಮ್ಮು ಕಂಡೀಷನಿಂಗ್. ಸೊಸೈಟಿ ಯಾವ ರೀತಿ ಕಂಡೀಷನ್ ಮಾಡಿದೆ. ಇನ್ನು ನಾನಾಗಲೇ ಎಕ್ಸಾಂಪಲ್ ಕೊಟ್ಟನಲ್ಲ, ಇಲ್ಲಿ ಸುತ್ತ ಕುರಿಗಳಿದೆ, ಕುರಿಗಳ ಜೊತೆ ಇದ್ದಾಗ ಈ ಹುಲಿ ಬಂದು ತನ್ನನ್ನು ತಾನು ಕುರಿ ಅಂತ ಅಂದ್ಕೊಂಡ್ಬಿಟ್ಟಿರುತ್ತೆ. ಸೊ ದಟ್ ಈಸ್ ಕಂಡೀಷನಿಂಗ್. ಎಲ್ಲರೂ ಹೀಗೆ ಇರಬೇಕು, ಎಲ್ಲರೂ ಇದೇ ಡೈರೆಕ್ಷನಲ್ಲೇ ಹೋಗ್ತಾ ಇರಬೇಕು. ಬಟ್ ನೀವು ಯು ಆರ್ ಅ ಬ್ಲ್ಯಾಕ್ ಶೀಪ್ ಇನ್ ಬಿಟ್ವೀನ್ ದೀಸ್ ವೈಟ್ ಶೀಪ್ಸ್. ಸೊ ನೀವಿಲ್ಲಿ ಎಲ್ಲರ ಥರ ಇರೋದಕ್ಕೆ ಅಂತ ಬಂದಿಲ್ಲ, ನೀವಿಲ್ಲಿ ನಿಮ್ಮ ಕಂಡೀಷ್ನಿಂಗನ್ನು ಬ್ರೇಕ್ ಮಾಡೋದಕ್ಕೆ ಬಂದಿರೋದು, ಆ ನೆನಪು ಮಾಡ್ಕೊಳ್ಳೋದಕ್ಕೆ ಬಂದಿರೋದು. ಯು ಆರ್ ನಾಟ್ ಎವ್ರಿಬಡಿ. ನಿಮ್ಮದೇ ಆದಂಥ ಯೂನಿಕ್ ಎಸೆನ್ಸ್ ಇದೆ, ನಿಮ್ಮದೇ ಆದಂಥ ಡ್ರೀಮ್ಸ್ ಇದೆ. ಸೊ ನಾನು ಎಲ್ಲರ ಥರ ಇರೋ ಅಂಥ ಅವಶ್ಯಕತೆ ಇಲ್ಲ. ಐ ಕ್ಯಾನ್ ಬಿ ಮೈ ಸೆಲ್ಫ್. ನಿಮಗೆ ನೀವು ಪರ್ಮಿಷನ್ ಕೊಡೋದು ಐ ಕ್ಯಾನ್ ಬಿ ಮೈ ಸೆಲ್ಫ್, ಐ ಕ್ಯಾನ್ ಬಿ ಡಿಫ್ರೆಂಟ್. ನನಗೆ ನಾನು ಡಿಫ್ರೆಂಟ್ ಆಗಿರೋದಕ್ಕೆ ಪರ್ಮಿಷನ್ ಕೊಡ್ತೀನಿ. ಯಾಕೆಂದರೆ ನಾನಿಲ್ಲಿ ಬಂದಿರೋದು ರಿಪೀಟ್ ಮಾಡೋದಕ್ಕಲ್ಲ ಹಳೆ ಪ್ಯಾಟರ್ನ್ಸ್ನ. ನಾನಿಲ್ಲಿ ಬಂದಿರೋದು ಹಳೆ ಪ್ಯಾಟರ್ನ್ಸ್ನ ಬ್ರೇಕ್ ಮಾಡೋದಕ್ಕೆ ಆ್ಯಂಡ್ ಟು ಕ್ರಿಯೇಟ್ ನ್ಯೂ. ಐ ಆಮ್ ಹಿಯರ್ ಟು ಕ್ರಿಯೇಟ್, ನಾಟ್ ಟು ರಿಪೀಟ್. ಅದು ನಿಮ್ಮ ಮೊದಲನೇ ಮಂತ್ರ. ಎರಡನೇದು ಬಂದು ಐ ಆಮ್ ಸ್ಟ್ರಾಂಗ್, ಐ ಆಮ್ ಕೇಪಬಲ್, ಐ ಆಮ್ ಬ್ರೇವ್. ಓಕೆ, ಅದು ನಿಮ್ಮ ಎರಡನೇ ಮಂತ್ರ. ಮತ್ತು ಮೂರನೇದು ಲಮ್, ಬೀಜ ಮಂತ್ರ, ನಿಮ್ಮ ರೂಟ್ ಚಕ್ರನ ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ ಡ್ಯೂರಿಂಗ್ ಯುವರ್ ಮೆಡಿಟೇಷನ್. ಆಲ್ ರೈಟ್. ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ ಗ್ರೂಪ್ ನಂಬರ್ 1. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಕೆಳಗಡೆ ನಿಮ್ಮ ಮಂತ್ರಾಸ್ ಎಲ್ಲ, ನಿಮ್ಮ ಅಫರ್ಮೇಷನ್ಸ್ನೆಲ್ಲ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಟ್ ವಿಲ್ ಹೆಲ್ಪ್ ಲಾಟ್ ಚಾನಲ್ ಗ್ರೋತ್ಗೆ. ಆ್ಯಂಡ್ ಐ ವಿಲ್ ಸಿ ಇನ್ ಮೈ ನೆಕ್ಸ್ಟ್ ರೀಡಿಂಗ್. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಾಗ ಏನಿರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಲವ್ ಯು. ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇ ಮೆಸೇಜ್ ನನಗೆ ಬರ್ತಾ ಇರೋದು ಓವರ್ ಆ್ಯಕ್ಟಿವ್ ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂಥೇಳಿ. ಓವರ್ ಆ್ಯಕ್ಟಿವ್ ನಿಮ್ಮ ಮಣಿಪುರ ಚಕ್ರ. ದಟ್ ಈಸ್ ಯೋರ್ ಫೈರ್ ಎನರ್ಜಿ. ಸೊ ನಿಮ್ಮ ಎನರ್ಜಿನಲ್ಲಿ ದರ್ ಇಸ್ ಲಾಡ್ ಆಫ್ ಫೈರ್, ಲಾಡ್ ಆಫ್ ಪ್ಯಾಷನ್. ಮತ್ತು ಯು ಆರ್
ಏನಾದರೂ ಮಾಡಬೇಕಂದ್ರೆ ಯು ಆರ್ ಎಕ್ಸ್ಟ್ರೀಮ್ಲಿ ಪ್ಯಾಷನೆಟ್, ಮತ್ತು ಬೇಗ ರೆಸ್ಟ್ಲೆಸ್ ಆಗಿಬಿಡ್ತೀರಾ. ಅದು ನೀವು ಅಂದ್ಕೊಂಡಿದ್ದು ಆಗ್ತಿಲ್ಲ ಅಂತಂದರೆ ಇಮ್ಮಿಡಿಯೇಟಾಗಿ ಐಡಿಯಾ ಬಂದ ತಕ್ಷಣ ನಾನು ಇದನ್ನು ಮಾಡಿಬಿಡ್ಬೇಕು, ಇಷ್ಟೊತ್ತಿಗೆ ಇದಾಗ್ಬಿಡ್ಬೇಕು, ಈ ಟೈಮ್ ಲೈನ್ ಅಷ್ಟೊತ್ತಿಗೆ ಇದು ಮುಗ್ದೋಗ್ಬಿಡ್ಬೇಕು, 6 months ಟೈಮ್ ಕೊಡ್ತೀನಿ, ಇಷ್ಟರಲ್ಲಿ ಇದಾಗೋಗ್ಬಿಡ್ಬೇಕು. ಸೊ ದೆರ್ ಇಸ್ ಲಾಟ್ ಆಫ್ ರೆಸ್ಟ್ಲೆಸ್ನೆಸ್. ಯು ಆರ್ ಎಕ್ಸ್ಟ್ರೀಮ್ಲಿ ಪ್ಯಾಷನೆಟ್, ದಟ್ ಈಸ್ ಯುವರ್ ಓವರ್ ಆ್ಯಕ್ಟಿವ್ ಸೋಲಾರ್ ಪ್ಲೆಕ್ಸಸ್ ಚಕ್ರ. ಮತ್ತು ಯು ಗೆಟ್ ವೆರಿ ರೆಸ್ಟ್ಲೆಸ್. ಸೊ ವೀಕ್ ರೂಟ್ ಚಕ್ರ. ಸೊ ಎರಡೂ ಇಂಬ್ಯಾಲೆನ್ಸ್ ಇರೋದು ನಿಮಗೆ. ಸೋಲಾರ್ ಪ್ಲೆಕ್ಸಸ್ ಚಕ್ರ ಇಸ್ ಓವರ್ ಆ್ಯಕ್ಟಿವ್, ಮತ್ತು ನಿಮ್ಮ ರೂಟ್ ಚಕ್ರ ಬಂದು ಇಟ್ ಈಸ್ ಅಂಡರ್ ಆ್ಯಕ್ಟಿವ್. ದೆರ್ ಇಸ್ ನೋ ಫೌಂಡೇಶನಲ್ ವಾಟ್ ಯು ಕಾಲ್ ಪೇಷನ್ಸ್. ಸೊ ಯು ಲ್ಯಾಕ್ ಪೇಷನ್ಸ್. ತುಂಬ ರೆಸ್ಟ್ಲೆಸ್ ಆಗೋಗ್ತೀರಾ ಬೇಗ ನೀವು ಅಂದ್ಕೊಂಡಿದ್ದಾಗಲಿಲ್ಲ ಅಂತಂದರೆ, ಬಿಕಾಸ್ ಯು ಆರ್ ಎಕ್ಸ್ಟ್ರೀಮ್ಲಿ ಪ್ಯಾಷನೆಟ್. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿಬಿಡ್ಬೇಕು, ಅದನ್ನು ನೋಡಬೇಕು, ಇದನ್ನು ಅಚೀವ್ ಮಾಡಬೇಕು, ಇಷ್ಟೊಂದು ಐಡಿಯಾಸ್ ಇದೆ, ಎಷ್ಟೊಂದು ವಿಷನ್ಸ್ ಇದೆ, ಇಷ್ಟೊತ್ತಿಗೆ ಇದಾಗ್ಬಿಡ್ಬೇಕು. ಸೊ ಯು ಆರ್ ಕಾನ್ಸ್ಟೆಂಟ್ಲಿ ರನ್ನಿಂಗ್ ಆ ರೆಸ್ಟ್ಲೆಸ್ ಎನರ್ಜಿನಲ್ಲಿ. ಫಾರ್ ಯು ಟು ವೇಟ್ ಪೇಷನ್ಸ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್. ಮತ್ತು ನಿಮ್ಮ ಇಂಟ್ಯೂಷನನ್ನು ನೀವು ನಂಬೋದು, ಇಟ್ ಈಸ್ ವೆರಿ ಡಿಫಿಕಲ್ಟ್. ಯು ಜಸ್ಟ್ ಜಂಪ್ ಇನ್ ಟು ಆ್ಯಕ್ಷನ್ ಇಮಿಡಿಯೇಟಾಗಿ ಆ್ಯಕ್ಷನಿಗೆ ಜಂಪ್ ಮಾಡೋದು. ಇಂಪಲ್ಸಿವ್ ಬಿಹೇವಿಯರ್, ಲೈಕ್ ಹಿಂದೆ ಮುಂದೆ ಅಷ್ಟು ಡೀಟೇಲಾಗಿ ಪ್ರೋಸ್ ಕಾನ್ಸ್ ಇದೆಲ್ಲ ವೇ ಮಾಡಿ ಆಮೇಲೆ ಆ್ಯಕ್ಷನ್ ತೊಗೊಳ್ಳೋದು, ಈ ರೀತಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ನಿಮಗೆ. ಇಮ್ಮಿಡಿಯೇಟಾಗಿ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್, ಇದ್ರ ಬಗ್ಗೆ ಏನಾದರೂ ಮಾಡಬೇಕು, ಐ ಹ್ಯಾವ್ ಟು ಡೂ ಸಮಥಿಂಗ್. ಸೊ ದೆರ್ ಇಸ್ ರೆಸ್ಟ್ಲೆಸ್ನೆಸ್, ಓವರ್ ಆ್ಯಕ್ಟಿವ್ ಸೋಲಾರ್ ಪ್ಲೆಕ್ಸಸ್ ಚಕ್ರ ಮತ್ತು ಅಂಡರ್ ಆ್ಯಕ್ಟಿವ್ ಆರ್ ಇಂಬ್ಯಾಲೆನ್ಸ್ಡ್ ರೂಟ್ ಚಕ್ರ. ಸಮಾಧಾನವಾಗಿರೋದು, ನಂಬೋದು, ಯೂನಿವರ್ಸ್ ಸಪೋರ್ಟ್ ಮಾಡ್ತಾ ಇದೆ ಅಥವಾ ಟೈಮ್ ತೊಗೊಳತ್ತೆ, ಎಲ್ಲದಕ್ಕೂ ಡಿವೈನ್ ಟೈಮಿಂಗ್ ಅಂತ ಇರುತ್ತೆ. ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡೋದು ಇಟ್ ಈಸ್ ವೆರಿ ಡಿಫಿಕಲ್ಟ್ ನಿಮಗೆ. ಯು ಆರ್ ವೆರಿ ಆ್ಯಕ್ಷನ್ ಓರಿಯೆಂಟೆಡ್ ಪರ್ಸನ್, ವಿಚ್ ಮೀನ್ಸ್ ನಿಮ್ಮ ಮ್ಯಾಸ್ಕ್ಯುಲನ್ ಎನರ್ಜಿ ಇಸ್ ವೆರಿ ವೆರಿ ಸ್ಟ್ರಾಂಗ್. ನಿಮ್ಮ ಫೆಮಿನನ್ ಎನರ್ಜಿ ವಿಚ್ ಇಸ್ ಪೇಷನ್ಸ್, ವಿಚ್ ಇಸ್ ವೇಟಿಂಗ್, ನಿಮ್ಮ ಇಂಟ್ಯೂಷನ್ ನಂಬೋದು, ಮೆಸೇಜಸ್ನ ಬಂದಾಗ ಅದನ್ನು ಫಾಲೋ ಮಾಡೋದು, ಇಟ್ ಕ್ಯಾನ್ ಬಿ ವೆರಿ ಡಿಫಿಕಲ್ಟ್ ಆ್ಯಂಡ್ ಚಾಲೆಂಜಿಂಗ್ ನಿಮಗೆ. ಗ್ರೂಪ್ ನಂಬರ್ 2, very very interesting energy ನಿಮ್ಮದು. you are achievers, you are over achievers, over dreamers, like ವೆರಿ ಪ್ಯಾಷನೆಟ್ ಎನರ್ಜಿ. ಆ ಫೈರ್ ಇಸ್ ಸೋ ಸ್ಟ್ರಾಂಗ್ ನಿಮ್ಮಲ್ಲಿ. ಎಷ್ಟು ಸ್ಟ್ರಾಂಗ್ ಇದೆ ಈ ಫೈರು, ಪ್ಯಾಷನ್ ಅಂತ ಅಂದರೆ ಅದಾಗಲಿಲ್ಲ ಅಂದರೆ ನಿಮ್ಮ ಕೈಲಿ ಅದನ್ನು ತಡ್ಕೊಳ್ಳೋದಕ್ಕಾಗೋದೇ ಇಲ್ಲ. ಯಾಕೆ ಇದಾಗ್ತಾ ಇಲ್ಲ, ಐ ವಾಂಟ್ ದಿಸ್ ಇಮಿಡಿಯೇಟ್ಲಿ ಅನ್ನೋ ಥರ ಒಂದು ಆ ರೆಸ್ಟ್ಲೆಸ್ನೆಸ್ ತುಂಬ ಆಗುತ್ತೆ. ಸೊ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸೋಲಾರ್ ಪ್ಲೆಕ್ಸಸ್ ಚಕ್ರ. ಫಸ್ಟ್ ಅದನ್ನು ಓವರ್ ಆ್ಯಕ್ಟಿವ್ ಇರೋದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ, ಮತ್ತು ನಿಮ್ಮ ರೂಟ್ ಚಕ್ರ ವಿಚ್ ಈಸ್ ಅಂಡರ್ ಆ್ಯಕ್ಟಿವ್ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಯು ಹ್ಯಾವ್ ಟು ವರ್ಕ್ ಅ ಲಾಟ್. ಸೊ ಸೋಲಾರ್ ಪ್ಲೆಕ್ಸಸ್ ಅಂದರೆ ಇಟ್ ಈಸ್ ಮಣಿಪುರ ಮತ್ತು ಮೂಲಾಧಾರ ನೀವು ವರ್ಕ್ ಮಾಡಬೇಕಾಗಿರೋವಂಥ ಚಕ್ರಾಸು. ಯು ಹ್ಯಾವ್ ಟು ಪ್ರಾಕ್ಟೀಸ್ ಪೇಷನ್ಸ್. ಐ ನೋ ಇಟ್ ಈಸ್ ವೆರಿ ಡಿಫಿಕಲ್ಟ್. ಪೇಷನ್ಸ್ ಆಗಿರಬೇಕು ಅಂತ ಅಂದಾಗ ಇಟ್ ಈಸ್ ನಾಟ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ, ಬಟ್ ಯು ಹ್ಯಾವ್ ಟು ಬಿ ವೆರಿ ಪೇಷನ್ಸ್. ಸೊ ನಿಮ್ಮ ಮೊದಲನೇ ಕಾರ್ಡ್ ಬಂದು ಹಾರ್ಟ್ ಚಕ್ರ. ಸ್ವಲ್ಪ ಸಾವಧಾನವಾಗಿರೋದು ಅಂದರೆ ವೇಟ್ ಮಾಡೋದು. ನಿಮ್ಮ ಒಂದು ವಾಟ್ ಯು ಕಾಲ್ ನಿಮ್ಮ ನಂಬಿಕೆ ಯೂನಿವರ್ಸ್ ಮೇಲೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು. ಯಾಕೆಂದರೆ ಈ ಕಾರ್ಡಲ್ಲಿ ಹೇಳ್ತಾ ಇರೋದು ಓಪನ್ನೆಸ್. ನಿಮ್ಮ ಓಪನ್ನೆಸ್ ಅಂದರೆ ಯೂನಿವರ್ಸ್ ನಮಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ನಿಮ್ಮ ಹಾರ್ಟನ್ನ ಓಪನ್ ಮಾಡೋದು. ನೀವು ರಿಸೀವ್ ಮಾಡೋದಕ್ಕೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಇರ್ಬೋದು, ನಿಮ್ಮ ಡ್ರೀಮ್ಸ್ ಇರ್ಬೋದು, ನೀವೇನನ್ನು ಆಸ್ಪೈರ್ ಮಾಡ್ತಾ ಇದ್ದೀರಾ, ಏನನ್ನು ಇನ್ವೈಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಆ ಒಂದು ಡೈರೆಕ್ಷನಲ್ಲಿ ಆಪರ್ಚುನಿಟೀಸ್ನ ರಿಸೀವ್ ಮಾಡೋದಕ್ಕೆ ನಿಮ್ಮನ್ನು ನೀವು ಓಪನ್ ಆಗಿ ಟು ಲೆಟ್ ಯೂನಿವರ್ಸ್ ಹೆಲ್ಪ್ ಯು. ಓಪನ್ ಆಗಿ ಇರೋದು ನಿಮಗೆ ತುಂಬ ಕಷ್ಟ. ಯು ಬಿಕಮ್ ವೆರಿ ವೆರಿ ರೆಸ್ಟ್ಲೆಸ್. ಲೈಕ್ ಇಮ್ಮಿಡಿಯೇಟಾಗಿ ಮೆಸೇಜ್ ಬಂದ್ಬಿಡ್ಬೇಕು, ಇಮ್ಮಿಡಿಯೇಟಾಗಿ ನನಗೆ ಇದಾಗೋಗ್ಬೇಕು, ಯಾಕಿದಾಗ್ತಾ ಇಲ್ಲ. ಸೊ ಬಿ ಓಪನ್, ಓಕೆ, ಆ್ಯಂಡ್ ಬಿ ಫ್ಲೆಕ್ಸಿಬಲ್ ಆಗಿರೋದು ತುಂಬ ಕಷ್ಟ ನಿಮಗೆ. ಅಂದರೆ ನಿಮ್ಮ ಸೆಟ್ ಪ್ಲ್ಯಾನ್ ಇದ್ದರೆ ಅದೇ ಪ್ಲ್ಯಾನ್ ರೀತಿ ಹೋಗ್ತಿಲ್ಲ ಅಂದರೆ ಯು ಬಿಕಮ್ ವೆರಿ ವೆರಿ ರೆಸ್ಟ್ಲೆಸ್. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಯು ಹ್ಯಾವ್ ಟು ಬಿ ಓಪನ್. ನಿಮ್ಮ ಹಾರ್ಟನ್ನು ಓಪನ್ ಮಾಡಿ ಮೆಸೇಜಸ್ನ ರಿಸೀವ್ ಮಾಡೋದಕ್ಕೆ, ಗೈಡೆನ್ಸ್ನ ರಿಸೀವ್ ಮಾಡೋದಕ್ಕೆ, ಮತ್ತು ಆ ಡಿವೈನ್ ಟೈಮಿಂಗ್ನ ನಂಬೋದಕ್ಕೆ, ಪೇಷನ್ಸ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಯು ಹ್ಯಾವ್ ಟು ಬಿ ಓಪನ್. ಸೊ ನಿಮ್ಮ ಹಾರ್ಟ್ ಚಕ್ರ ಬಂದು ಬ್ರಿಡ್ಜ್ ನಮ್ಮ ಅಪ್ಪರ್ ಚಕ್ರಾಸ್ಗೂ ನಮ್ಮ ಲೋವರ್ ಚಕ್ರಾಸ್ಗೂ. ಸೊ ನಿಮ್ಮ ಲೋವರ್ ಚಕ್ರಾಸ್ ಇಟ್ ಈಸ್ ಓವರ್ ಆ್ಯಕ್ಟಿವ್, ಮತ್ತು ನಿಮ್ಮ ಅಪ್ಪರ್ ಚಕ್ರಾಸ್ ಬಂದು ಇಟ್ ಈಸ್ ಅಂಡರ್ ಆ್ಯಕ್ಟಿವ್. ಅಂದರೆ ನಿಮ್ಮ
ಆ ಕನೆಕ್ಷನ್, ಆ ಫೆಮಿನನ್ ಎನರ್ಜಿಗೆ ನೀವಿನ್ನೂ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗ್ತಾ ಇಲ್ಲ. ನಂಬೋದನ್ನು, ರಿಲ್ಯಾಕ್ಸ್ ಮಾಡೋದನ್ನು, ಪೇಷನ್ಸನ್ನು, ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾರ್ಟ್ ಚಕ್ರ ಮೇಲೆ ವರ್ಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಎರಡು ಕೆಳಗಡೆ ಲೋವರ್ ಚಕ್ರಾಸ್, ಅಪ್ಪರ್ ಚಕ್ರಾಸ್ನ ಎರಡನ್ನೂ ಬ್ರಿಡ್ಜ್ ಮಾಡೋದಕ್ಕೆ, ವಿಚ್ ಈಸ್ ವೆರಿ ವೆರಿ ನೆಸಸರಿ ನಿಮಗೆ. ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಾಕೆ ಅದನ್ನು ಹೇಳ್ತಾ ಇದ್ದಾರೆ ಅಂಥೇಳಿ. ಓಕೆ, ಸೊ ಸೋಲಾರ್ ಪ್ಲೆಕ್ಸಸ್ ಚಕ್ರ ಅದನ್ನೇ ಹೇಳಿದ್ದು. ಸೊ ಇಟ್ ಈಸ್ ಓವರ್ ಆ್ಯಕ್ಟಿವ್ ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ. ಯಾಕೆಂದರೆ ನಿಮ್ಮಲ್ಲಿ ಆ ಪವರ್ ಇದೆ, ಆ ಫೈರ್ ಇದೆ, ಆ ಪ್ಯಾಷನ್ ಇದೆ, ಇಂಟ್ರೆಸ್ಟ್ ಇದೆ, ಏನೆಲ್ಲ ಮಾಡಬೇಕು, ಅಚೀವ್ ಮಾಡಬೇಕು ಅನ್ನೋಂಥ ಒಂದು ರಿಗರ್ ಇದೆ. ಯು ಆರ್ ಟೂ ಪ್ಯಾಷನೇಟ್, ಯು ಆರ್ ಟೂ ರಿಗರಸ್ ಆ್ಯಂಡ್ ಟೂ ರಿಜಿಡ್. ಅಂದರೆ ಇದೇ ರೀತಿ ಅಥವಾ ಇದೇ ಪ್ಲ್ಯಾನು ಇದೇ ರೀತಿ ಆಗ್ತಿಲ್ಲ ಅಥವಾ ಈ ಟೈಮ್ ಲೈನ್ ಒಳಗಡೆ ಆಗ್ತಿಲ್ಲ ಅಂದರೆ ಯು ಬಿಕಮ್ ವೆರಿ ವೆರಿ ರೆಸ್ಟ್ಲೆಸ್. ಸೊ ನೀವು ಬ್ಯಾಲೆನ್ಸ್ ಮಾಡಬೇಕಾಗಿರೋದು ನಿಮ್ಮ ರೂಟ್ ಚಕ್ರ, ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ. ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂದರೆ ಮಣಿಪುರ ಚಕ್ರನ ಫಸ್ಟು ನ್ಯೂಟ್ರಲೈಸ್ ಮಾಡಬೇಕಾಗಿರೋದು, ಬ್ಯಾಲೆನ್ಸಿಗೆ ತರಬೇಕಾಗಿರೋದು. ಕರೆಕ್ಟ್ ಪ್ಯಾಷನ್ ಇದೆ, ಇಂಟ್ರೆಸ್ಟ್ ಇದೆ, ಬಟ್ ಅದನ್ನು ಫಾಲೋ ಥ್ರೂ ಮಾಡಬೇಕಂತ ಅಂದ್ರೂ ಡಿವೈನ್ ಟೈಮಿಂಗ್ನ ನಾನು ನಂಬಬೇಕಾಗತ್ತೆ. ಎಲ್ಲ ಟೈಮೂ ನಾವು ಅಂದ್ಕೊಂಡಿದ್ದ ಥರನೇ ಆಗಲ್ಲ. ಸೊ ಐ ಹ್ಯಾವ್ ಟು ಬಿ ಫ್ಲೆಕ್ಸಿಬಲ್. ಪ್ಲ್ಯಾನ್ ಚೇಂಜ್ ಆದ್ರೂ ಪರವಾಗಿಲ್ಲ, ಬಟ್ ನನ್ನ ಡೆಸ್ಟಿನೇಷನ್, ನನ್ನ ಗೋಲ್ ನನಗೆ ಕ್ಲಿಯರ್ ಆಗಿದೆ. ಸೊ ನಾನು ರೆಸ್ಟ್ಲೆಸ್ ಆಗೋದ್ರಲ್ಲಿ ಯಾವುದೇ ಒಂದು ಉಪಯೋಗ ಇಲ್ಲ. ಯಾವ ಸಮಯಕ್ಕೆ ಏನಾಗಬೇಕೋ ಅದು ಖಂಡಿತವಾಗೂ ಆಗತ್ತೆ. ಯಾವುದು ನಂದು ಅಂತಿರುತ್ತೆ ಅದು ನನಗೆ ಸಿಗತ್ತೆ. ಸೊ ನಾನು ಸ್ವಲ್ಪ ಪೇಷನ್ಸ್ ಆಗಿರ್ತೀನಿ, ಫ್ಲೆಕ್ಸಿಬಲ್ ಆಗಿರ್ತೀನಿ, ಓಪನ್ ಆಗಿರ್ತೀನಿ ಯೂನಿವರ್ಸಲ್ ಮೆಸೇಜಸ್ಗೆ, ಗಾಡಸ್ ಮೆಸೇಜಸ್ಗೆ, ಯೂನಿವರ್ಸ್ ಗೈಡೆನ್ಸ್ಗೆ ನಾನು ಓಪನ್ ಆಗಿರ್ತೀನಿ. ಸೊ ಯು ಹ್ಯಾವ್ ಟು ಬಿ ಓಪನ್. ಓಕೆ, ಎಲ್ಲ ಪಾಸಿಬಿಲಿಟೀಸ್ಗೂ. ವಿ ಹ್ಯಾವ್ ದ ಕಾರ್ಡ್ ಆಫ್ ಪಾಸಿಬಿಲಿಟಿ ಇಲ್ಲಿ, ಕ್ರೌನ್ ಚಕ್ರ. ಸೊ ಎಲ್ಲ ಕಾರ್ಡಲ್ಲೂ ಲೈಕ್ ಈ ಬರ್ಡ್ಸ್ ಬಂದು ವಿಂಗ್ಸ್ ಸ್ಪ್ರೆಡ್ ಮಾಡಿರೋದು, ಆ ಎರಡು ರೆಕ್ಕೆನೂ ತೆಗೆದು ದೇ ಆರ್ ಓಪನ್. ಸೊ ನಿಮ್ಮ ಮೇನ್ ಮೆಸೇಜು ಗ್ರೂಪ್ ನಂಬರ್ 2, ನೀವು ಈ ಎನರ್ಜಿ, ನಿಮ್ಮ ಈ ಪ್ಯಾಷನ್ ಜೊತೆ ಈ ಓಪನ್ನೆಸ್ನ, ಪೇಷನ್ಸ್ನ ಮತ್ತು ಫ್ಲೆಕ್ಸಿಬಿಲಿಟಿನ ಪ್ರಾಕ್ಟೀಸ್ ಮಾಡಿದರೆ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಸೋ ಮಚ್. ನಿಮ್ಮ ಓವರಾಲ್ ಸಿಸ್ಟಮ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳಿ. ಯು ಆರ್ ಟ್ರೂಲಿ ಪವರ್ಫುಲ್. ಯು ಆರ್ ಅ ಲೀಡರ್ಶಿಪ್ ಮಟೀರಿಯಲ್. ಈ ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬ ಸ್ಟ್ರಾಂಗ್ ಆಗಿದೆ. ಈ ಏರಿಸ್, ಕ್ಯಾಪ್ರಿಕಾನ್ ಎನರ್ಜಿ, ಲೈಕ್ ಫೈರ್ ಎನರ್ಜಿ, ಮಾರ್ಸ್ ಎನರ್ಜಿ, ನೀವು ಏನೇನು ಬೇಕೋ ಅದನ್ನು ಪಡಿತೀನಿ ಅನ್ನೋವಂಥ ಕೆಪಾಸಿಟಿ ತುಂಬ ಸ್ಟ್ರಾಂಗ್ ಆಗಿದೆ. ಬಟ್ ನೀವು ಒಂದು ತಿಳ್ಕೊಬೇಕಾಗಿರೋದು, ಎಲ್ಲ ನೀವು ಒಬ್ಬರೇ ಮಾಡ್ತಾ ಇಲ್ಲ. ನೀವು ಆ್ಯಕ್ಷನ್ ತಗೊಂಡು ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋದ್ರ ಜೊತೆಗೆ, ನಾನು ಇದನ್ನೆಲ್ಲ ಮಾಡ್ತಾ ಇರೋದ್ರ ಹಿಂದೆ ದೇರ್ ಇಸ್ ಅ ಪವರ್, ಇನ್ವಿಸಿಬಲ್ ಹೈಯರ್ ಪವರ್ ನನ್ನನ್ನು ಗೈಡ್ ಮಾಡ್ತಾ ಇರೋದು. ಇದನ್ನು ಆ್ಯಡ್ ಮಾಡ್ಕೊಳ್ಳೋದು ನಿಮ್ಮ ಎಂಟೈರ್ ಪ್ರಾಸೆಸ್ಗೆ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ ಓಪನ್ನೆಸ್, ಈ ಕಾರ್ಡಲ್ಲಿರೋ ಮಂತ್ರ ಅಂದರೆ ಅಫರ್ಮೇಷನನ್ನು ಯೂಸ್ ಮಾಡಬೇಕು ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ಈ ಕಾರ್ಡಲ್ಲಿ ಹೇಳ್ತಾ ಇರೋದು, ಐ ಪ್ರಾಕ್ಟೀಸ್ ಲೈಕ್ ಲವ್ವಿಂಗ್ ಕೈಂಡ್ನೆಸ್. ನಿಮ್ಮ ಬಗ್ಗೆ ನೀವು ಸ್ವಲ್ಪ ಕೈಂಡ್ನೆಸ್ಸಲ್ಲಿರೋದು. ಯು ಕ್ಯಾನ್ ಬಿ ವೆರಿ ಹಾರ್ಶ್. ನಿಮ್ಮ ಬಗ್ಗೆ ನೀವು ತುಂಬ ಕ್ರಿಟಿಕಲ್ಲೂ ಆಗ್ಬೋದು. ನಿಮ್ಮ ಬಗ್ಗೆ ನೀವು ಸೆಲ್ಫ್ ಡೈಲಾಗ್, ನಿಮ್ಮ ಒಳಗಡೆ ಇರೋವಂಥ ಡೈಲಾಗು ತುಂಬ ಹಾರ್ಶ್ ಆಗಿರ್ಬೋದು ನಿಮ್ಮ ಬಗ್ಗೆ ನೀವೇ. ಸೊ ಪ್ರಾಕ್ಟೀಸ್ ಕೈಂಡ್ನೆಸ್ ಅಂತ ಹೇಳ್ತಾ ಇರೋದು ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಐ ಆಮ್ ಕೈಂಡ್ ಟು ಮೈ ಸೆಲ್ಫ್ ಅಂದರೆ ನಿಮ್ಮ ಬಗ್ಗೆ ನೀವು ಒಲವು ಅಥವಾ ಆ ಪೇಷನ್ಸ್ನ ಬೆಳೆಸ್ಕೊಳ್ಳೋದು. ಇಟ್ ಈಸ್ ಓಕೆ ಫಾರ್ ಮೀ ಟು ರಿಲ್ಯಾಕ್ಸ್, ಇಟ್ ಈಸ್ ಓಕೆ ಫಾರ್ ಮೀ ಟು ವೇಟ್, ಇಟ್ಸ್ ಓಕೆ ಫಾರ್ ಮೀ ಟು ಬಿ ಪೇಷಂಟ್. ಸೊ ಆ ಪೇಷನ್ಸ್ ನಾವು ಪ್ರಾಕ್ಟೀಸ್ ಮಾಡೋದು. ಸೊ ಟು ಬಿ ಕೈಂಡ್ ಟು ಯೋರ್ ಸೆಲ್ಫ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಐ ಬ್ರೀದ್ ಲವ್ ಆ್ಯಂಡ್ ಲೈಟ್. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್. ನೀವು ಇಷ್ಟು ಫೈರ್ ಎನರ್ಜಿನಲ್ಲಿದ್ದಾಗ ಐ ಆಮ್ ಲವ್ ಆ್ಯಂಡ್ ಲೈಟ್ ಅಂತ ಹೇಳಿ ಪೇಷನ್ಸ್ ಆಗಿ ವೇಟ್ ಮಾಡೋದು ಕ್ಯಾನ್ ಬಿ ವೆರಿ ವೆರಿ ಡಿಫಿಕಲ್ಟ್. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಐ ಬ್ರೀದ್ ಲವ್ ಆ್ಯಂಡ್ ಲೈಟ್. ಓಕೆ, ಸೊ ನನ್ನ ಇನ್ನರ್ ವಾಯ್ಸ್, ನನ್ನ
ನನ್ನ ಒಳಗಡೆ ಇರುವಂಥ ಆ ವಾಯ್ಸು, ನನ್ನನ್ನು ಗೈಡ್ ಮಾಡ್ತಾ ಇರುವಂಥ ಯೂನಿವರ್ಸು, ಇದೆಲ್ಲದಕ್ಕೂ ನನ್ನ ಜೀವನದಲ್ಲಿ ಸ್ಪೇಸ್ ಮಾಡಿಕೊಡ್ತೀನಿ. ಬರೀ ನಾನು ಆ್ಯಕ್ಷನ್ ತೊಗೊಳ್ತಾ ಇರೋದು ನಿಜ, ಬಟ್ ನನ್ನ ಆ್ಯಕ್ಷನನ್ನು ಯಾರು ಗೈಡ್ ಮಾಡ್ತಾ ಇದ್ದಾರೆ ಅವರಿಗೂ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ. ಅವ್ರು ನನ್ನ ಗೈಡ್ ಮಾಡೋದಕ್ಕೆ ನಾನು ಆ ಜಾಗ ಮಾಡಿಕೊಡ್ತೀನಿ ನನ್ನ ಲೈಫಲ್ಲಿ. ಯಾವಾಗ ನನಗೆ ಇನ್ಸ್ಪಿರೇಷನ್ ಬರುತ್ತೆ ಆವಾಗ ನಾನು ಆ್ಯಕ್ಷನ್ಸ್ ತೊಗೊಳ್ತೀನಿ. ಆ್ಯಕ್ಷನ್ಸ್ನ ಫೋರ್ಸ್ಫುಲ್ ಆಗಿ ತೊಗೊಳ್ಳೋದಿಲ್ಲ, ಇದಾಗಲೇಬೇಕು, ಇದು ಯಾಕೆ ಆಗ್ತಾ ಇಲ್ಲ ಅನ್ನೋಂಥ ಆ ರೆಸ್ಟ್ಲೆಸ್ಸಿಂದ ಆ್ಯಕ್ಷನ್ಸ್ನ ತೊಗೊಳ್ದಿರಾ ಆ ಬ್ಯೂಟಿಫುಲ್ ಗೈಡೆನ್ಸ್ ರಿಸೀವ್ ಮಾಡಿದಾಗ ನೀವು ಆ್ಯಕ್ಷನ್ಸ್ ತೊಗೊಂಡಾಗ ಯುವರ್ ಪ್ಲ್ಯಾನ್ಸ್ ವಿಲ್ ಬಿ ಮಚ್ ಮೋರ್ ಸಕ್ಸಸ್ಫುಲ್. ಸೊ ನಿಮ್ಮ ಅಪ್ಪರ್ ಚಕ್ರಾಸ್ನ ನಿಮ್ಮ ಲೋವರ್ ಚಕ್ರಾಸ್ನ ಬ್ರಿಡ್ಜ್ ಮಾಡೋದು ನಿಮ್ಮ ಹಾರ್ಟ್ ಚಕ್ರ. ಸೊ ವರ್ಕ್ ಆನ್ ಯೋರ್ ಹಾರ್ಟ್ ಚಕ್ರ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ಇದರ ಬೀಜ ಮಂತ್ರ ಬಂದು YAM. ಸೊ ರಿಪೀಟೆಡ್ ಆಗಿ ಎಮ್ 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 ಅಂತ ಹೇಳ್ಕೊಳ್ಳೋದು ನೀವು ಮೆಡಿಟೇಷನ್ಗೆ ಕೂತಾಗ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಮತ್ತು ನೀವು ಬ್ಯಾಲೆನ್ಸ್ ಮಾಡಬೇಕಾಗಿರೋದು ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ, ನಿಮ್ಮ ಮಣಿಪುರ ಚಕ್ರ. ಇದರ ಬೀಜ ಮಂತ್ರ ಬಂದು RAM. ಸೊ ಈ 2 ಬೀಜ ಮಂತ್ರನೂ ರಿಪೀಟೆಡ್ ಆಗಿ ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ಸ್ವಲ್ಪ ಬ್ಯಾಲೆನ್ಸಿಗೆ ಬರುತ್ತೆ ನಿಮ್ಮ ಬಾಡಿ, ಮತ್ತು ನಿಮ್ಮ ಚಕ್ರಾಸ್ ಒಂದು ಅಲೈನ್ಮೆಂಟಿಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಆ ಗ್ರೀನರಿ ಜೊತೆ ಆದಷ್ಟು ಆ ಗ್ರೀನ್ ಎನರ್ಜಿನ ನಿಮ್ಮ ಬಾಡಿಗೆ, ನಿಮ್ಮ ಲೈಫಲ್ಲಿ ಇನ್ವೈಟ್ ಮಾಡೋದು, ಮನೆಯಲ್ಲಿ ಗಿಡನ ಬೆಳೆಸೋದು. ಸೊ ನೀವು ಮನೆಯಲ್ಲಿ ನೀವೇ ಗಿಡ ಬೆಳೆಸ್ತಿದ್ರೆ ಆ ಪೇಷನ್ಸ್ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ಇವತ್ತು ಬೀಜ ನೆಟ್ಟಿದಾಗ ಒಂದು ವಾರಕ್ಕೆ ಅದು ಫುಲ್ಲು ಬೆಳೆದು ದೊಡ್ಡದಾಗೋದಿಲ್ಲ. ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್. ಆ ಬೀಜ ಆಗಿ ಸಣ್ಣ ಶೂಟ್ ಆಗಿ ಅದಾದಮೇಲೆ ದೊಡ್ಡದಾಗಿ ಇಟ್ ಹ್ಯಾಸ್ ಇಟ್ಸ್ ಪ್ರಾಸೆಸ್. ಸೊ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಯು ಹ್ಯಾವ್ ಟು ಟ್ರಸ್ಟ್ ದ ಪ್ರಾಸೆಸ್. ಮತ್ತು ಪ್ರಾಸೆಸ್ ಬಂದು ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್. ನೀವು ರೆಸ್ಟ್ಲೆಸ್ ಆದ ಮಾತ್ರಕ್ಕೆ ಆ ಪ್ರಾಸೆಸ್ನ ರಶ್ ಮಾಡೋದಕ್ಕಾಗೋದಿಲ್ಲ. ಯಾವುದು ಯಾವ ಸಮಯಕ್ಕಾಗಬೇಕು ಆ ಸಮಯಕ್ಕೇ ಆಗೋದು. ಸೊ ಯು ಹ್ಯಾವ್ ಟು ಪ್ರಾಕ್ಟಿಸ್ ಪೇಷನ್ಸ್ ಮತ್ತು ಲವಿಂಗ್ ಕೈಂಡ್ನೆಸ್ ನಿಮ್ಮ ಬಗ್ಗೆ ನೀವು. ಮತ್ತು ನಿಮ್ಮ ಅಫರ್ಮೇಷನ್ ಬಂದು ಐ ಆಮ್ ಲವ್ ಆ್ಯಂಡ್ ಲೈಟ್ ಆ್ಯಂಡ್ I am patience. I wait patiently. ಆ ರೆಸ್ಟ್ಲೆಸ್ ಎನರ್ಜಿನ ರಿಲೀಸ್ ಮಾಡಿ I breathe in love, I breathe out light. ಸೊ ಈ ರೀತಿ ಸೊ ಯು ಹ್ಯಾವ್ ಟು ಪ್ರಾಕ್ಟಿಸ್ ಪೇಷನ್ಸ್ ನಿಮ್ಮ ಚಕ್ರಾಸ್ನ ಬ್ಯಾಲೆನ್ಸ್ ಮಾಡೋದಕ್ಕೆ. ಗ್ರೂಪ್ ನಂಬರ್ 1ಗೂ ಇದೇ ಕಾರ್ಡ್ ಬಂತು. ನಿಮಗೆ ಎಸ್ಪೆಷಲಿ ನಿಮ್ಮ ಲೋವರ್ ಚಕ್ರಾಸ್ ಬಗ್ಗೆ ಮಾತಾಡ್ತಾ ಇರೋದು, ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ ಬಗ್ಗೆ ಮಾತಾಡ್ತಾ ಇರೋದು. ಯು ಆರ್ ಎಕ್ಸ್ಟ್ರೀಮ್ಲಿ ಪ್ಯಾಷನೇಟ್. ಗ್ರೂಪ್ ನಂಬರ್ 1 ತುಂಬ ಇಂಟೆನ್ಸಿಟಿ ಜಾಸ್ತಿ ನಿಮಗೆ. ಯು ಥಿಂಕ್ ವೆರಿ ಇಂಟೆನ್ಸ್ಲಿ, ಯು ಥಿಂಕ್ ವೆರಿ ಡೀಪ್ಲಿ, ಯು ಥಿಂಕ್ ವೆರಿ ಪ್ಯಾಷನೇಟ್ಲಿ. ಮತ್ತು ನೀವು ಯಾವಾಗಲೂ ಆ್ಯಕ್ಷನ್ ಮೋಡಲ್ಲಿರ್ತೀರ. ಯು ಹ್ಯಾವ್ ಟು ಬ್ಯಾಲೆನ್ಸ್ ನಿಮ್ಮ ಆ್ಯಕ್ಷನೂ ನಿಮ್ಮ ರೆಸ್ಟ್ನೂ. ಆ ವೇಟಿಂಗ್ ಪೀರಿಯಡ್ನೂ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಮುಂಚೆ ದೇರ್ ವಿಲ್ ಬಿ ಸಮ್ ವೇಟಿಂಗ್ ಪೀರಿಯಡ್. ಎರಡೂ ಇಂಪಾರ್ಟೆಂಟು ನಮ್ಮ ಜೀವನದಲ್ಲಿ. ಡಿವೈನ್ ಮ್ಯಾಸ್ಕ್ಯುಲನ್ ಕೂಡ ಇಂಪಾರ್ಟೆಂಟು, ಡಿವೈನ್ ಫೆಮಿನನ್ ಕೂಡ ಇಂಪಾರ್ಟೆಂಟು. ಸೊ ಮ್ಯಾಸ್ಕ್ಯುಲನ್ ಬಂದು ಆ್ಯಕ್ಷನ್ ತೊಗೊಳ್ಳೋದು ವಿಚ್ ಈಸ್ ವೆರಿ ಸ್ಟ್ರಾಂಗ್ ನಿಮ್ಮಲ್ಲಿ. ಬಟ್ ಡಿವೈನ್ ಫೆಮಿನನ್ ಬಂದು ಪೇಷನ್ಸ್ ಆಗಿ ವೇಟ್ ಮಾಡೋದು, ದಟ್ ಈಸ್ ಡಿವೈನ್ ಫೆಮಿನನ್. ಇಂಟ್ಯೂಷನನ್ನು ನಂಬೋದು ಡಿವೈನ್ ಫೆಮಿನನ್. ನಿಮ್ಮ ಎನರ್ಜಿ ನೋಡಿ, ಯು ಹ್ಯಾವ್ ಟು ಬಿ ಇನ್ ಕಂಟ್ರೋಲ್. ಯಾವಾಗ್ಲೂ ನನ್ನ ಕಂಟ್ರೋಲಲ್ಲಿ ಅದಿಲ್ಲ ಅಂತಂದರೆ ನನಗೆ ರೆಸ್ಟ್ಲೆಸ್ ಆಗೋಗುತ್ತೆ. ನನಗೆ ಗೊತ್ತಾಗಬೇಕು ಏನಾಗ್ತಾ ಇದೆ ಅಂತ, ನನಗೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಗೊತ್ತಾಗಬೇಕು. ನನಗೆ ಇಲ್ಲಿಂದ ಎಲ್ಲಿ ತನಕ ಹೋಗ್ತಾ ಇದ್ದೀನಿ ಆ ಪ್ರತಿಯೊಂದು ದಾರಿನೂ ನನಗೆ ಇಮ್ಮಿಡಿಯೇಟಾಗಿ ಈಗಲೇ ಗೊತ್ತಾಗೋಗ್ಬಿಡ್ಬೇಕು. ನಾನು ಕಂಟ್ರೋಲಲ್ಲಿರಬೇಕು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಯು ಹ್ಯಾವ್ ಟು ಲರ್ನ್ ಟು ಸರೆಂಡರ್. ಓಕೆ. ಮತ್ತು ಯೂನಿವರ್ಸಲ್ ಪ್ಲ್ಯಾನ್ ಜೊತೆ ನಿಮ್ಮ ಪ್ಲ್ಯಾನನ್ನು ಮರ್ಜ್ ಮಾಡೋದು, ಯೂನಿವರ್ಸ್ನ ನಂಬೋದು, ಪೇಷನ್ಸ್ ಆಗಿ ವೇಟ್ ಮಾಡೋದು, ಇದೆಲ್ಲ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನಿಮಗೆ. ಯಾಕೆಂದರೆ ಯು ಆರ್ ಅನ್ನೆಸೆಸರಿಲಿ ಥಿಂಕಿಂಗ್ ಟೂ ಮಚ್, ಓವರ್ ಥಿಂಕಿಂಗ್, ಓವರ್ ಅನಲೈಸಿಂಗ್. ಮತ್ತು ಪ್ರತಿಯೊಂದೂ ದೆರ್ ಈಸ್ ಓವರ್ ವರ್ಕ್ಡ್ ಮೈಂಡ್. ಅದನ್ನೇ ಹೇಳಿದ್ದು ದಿಸ್ ಹೈಯರ್ ಆರ್ ಹೈಪರ್ ಆ್ಯಕ್ಟಿವ್, ಓವರ್ ಆ್ಯಕ್ಟಿವ್ ಸೋಲಾರ್ ಪ್ಲೆಕ್ಸಸ್ ಚಕ್ರ. ಸೊ ಯು ಹ್ಯಾವ್ ಟು ಕಾಮ್ ದಟ್. ಅದನ್ನು ಕಾಮ್ ಮಾಡೋದಕ್ಕೆ ನೀವು ಪ್ರಾಕ್ಟೀಸ್ ಮಾಡೋದು ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಈ ಕಾರ್ಡಲ್ಲಿ ನೋಡಿ, ಈ ಎಲ್ಲ ಕಾರ್ಡಲ್ಲೂ ನೀವು ಕಂಟ್ರೋಲಲ್ಲಿರೋದು, ಆ್ಯಕ್ಷನ್ ತೊಗೊಳ್ತಾ ಇರೋದು ವಿತ್ ಫುಲ್ ಇಂಟೆನ್ಸಿಟಿ. ಆ ಸೋರ್ಸ್ ಫೈರ್ ನಿಮ್ಮಲ್ಲಿ ಬರ್ನ್ ಆಗ್ತಾ ಇರೋದು. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಯು ಆಲ್ಸೋ ಹ್ಯಾವ್ ಟು ಪ್ರಾಕ್ಟೀಸ್ ಇನ್ನಸೆನ್ಸ್, ಯು ಆಲ್ಸೋ ಹ್ಯಾವ್ ಟು ಪ್ರಾಕ್ಟೀಸ್ gratitude, you also have to practice patience, you also have to practice ನಿಮ್ಮ ಇಂಟ್ಯೂಷನನ್ನು ಟ್ರಸ್ಟ್ ಮಾಡೋದು. ಸೊ ನಿಮ್ಮ
ಡಿವೈನ್, ಆ ಫೆಮಿನನ್ ಎನರ್ಜಿ, ಆ ಗಾಡೆಸ್ ಎನರ್ಜಿ, ಆ ಅನ್ನೋನ್ ಎನರ್ಜಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಬಟ್ ನನಗೆ ನಂಬಿಕೆ ಇದೆ ನಾನು ಹೋಗ್ತಾ ಇರೋ ದಾರಿ ಕರೆಕ್ಟಾಗಿದೆ ಅಂತ ಹೇಳಿ. ನನಗೆ ದಾರಿ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಗೊತ್ತಿಲ್ಲ, ಬಟ್ ನನಗೆ ಗೊತ್ತು ಈ ಸ್ಟೆಪ್ ತೊಗೊಂಡ್ರೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತಾರೆ ಅಂತ ಹೇಳಿ. ಟು ಟ್ರಸ್ಟ್ ಇನ್ ದ ಅನ್ನೋನ್. ಈ ಅನ್ನೋನ್ ಅಂತ ಅಂದರೆ ನಮಗೆ ಗೊತ್ತಿಲ್ಲ, ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಐ ಬಿಲೀವ್ ಆಗ್ತಾ ಇರೋದೆಲ್ಲ ನಾನು ಒಳ್ಳೆಯದಕ್ಕೆ ಅಂತ ಹೇಳಿ. ಸೊ ಈ ನಂಬಿಕೆನ ಪ್ರಾಕ್ಟೀಸ್ ಮಾಡೋದು ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಆ ಮಕ್ಕಳ ಥರ ಈ ಕಾರ್ಡಲ್ಲೂ ಅಷ್ಟೇ, ಇನ್ನಸೆನ್ಸ್. ಸೊ ನಿಮ್ಮ ಇನ್ನರ್ ಚೈಲ್ಡ್ ಡಸಂಟ್ ನೋ ನೆಕ್ಸ್ಟ್ ಏನು ಹೆಂಗೆ ಅಂಥೇಳಿ ಆ ಮಿನಿಟಲ್ಲಿ ಖುಷಿಯಾಗಿರೋದು, ಆ ಮಿನಿಟನ್ನು, ಆ ಮೊಮೆಂಟನ್ನು ಎಂಜಾಯ್ ಮಾಡೋದು. ಮತ್ತು ಮುಂದೆ ಏನಿದೆ ಅಂತ ಗೊತ್ತಿಲ್ಲ, ಬಟ್ ಈ ಮಗು ನಡ್ಕೊಂಡು ಹೋಗ್ತಾ ಇದೆ, ಅಲ್ಲೆಲ್ಲ ಕಲರ್ಫುಲ್ ಆಗಿದೆ, ಇಲ್ಲಿ ಮುಂದೆ ಬೀಳ್ತೀನ ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಯೂನಿವರ್ಸನ್ನು ನಂಬ್ತಾ ಇರೋದು, ಯೂನಿವರ್ಸ್ ನನ್ನ ಗೈಡ್ ಮಾಡ್ತಾ ಇದೆ ಅಂತ ಹೇಳಿ ನಂಬಿ ಒಂದು ಹೆಜ್ಜೆ ಆದಮೇಲೆ ಇನ್ನೊಂದು ಹೆಜ್ಜೆ ತೊಗೊಳ್ಳೋದು. ಸೊ ಆ ಥರ ಆ ಒಂದು ಕ್ವಾಲಿಟಿನ ನೀವು ಪ್ರಾಕ್ಟೀಸ್ ಮಾಡೋದು ಇಟ್ ಈಸ್ ಇಂಪಾರ್ಟೆಂಟ್. ನಿಮಗೆ ನಿಮ್ಮ ಚಕ್ರಾಸ್ನ ಬ್ಯಾಲೆನ್ಸ್ ಮಾಡೋದಕ್ಕೆ, ನಿಮ್ಮ ಅಪ್ಪರ್ ಚಕ್ರ ಮತ್ತು ಲೋವರ್ ಚಕ್ರಾಸ್ನ ಬ್ರಿಡ್ಜ್ ಮಾಡೋದಕ್ಕೆ, ಮತ್ತು ಲೈಫಲ್ಲಿ ಇಷ್ಟೊಂದು ಸೀರಿಯಸ್ ಆಗ್ದಿರಾ, ಯಾಕೆಂದರೆ ಈ ಕಾರ್ಡು ರಿವರ್ಸ್ ಬಂತು. ಸೊ ಯು ಆರ್ ನಾಟ್ ಸೆಲೆಬ್ರೇಟಿಂಗ್ ನಿಮ್ಮ ಲೈಫ್ನ, ನೀವು ಆಲ್ರೆಡಿ ಏನನ್ನು ವಿನ್ ಆಗಿದ್ದೀರಾ ಅದನ್ನು ನೀವು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಸೊ ಸೆಲೆಬ್ರೇಟ್ ಯುವರ್ ಲೈಫ್, ಸೆಲೆಬ್ರೇಟ್ ಯುವರ್ ಸಕ್ಸಸ್, ಸೆಲೆಬ್ರೇಟ್ ದ ಅನ್ನೋನ್. ಓಕೆ, ಸೊ ಇಟ್ಸ್ ಓಕೆ, ಎಲ್ಲನೂ ತಿಳ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಸೆಲೆಬ್ರೇಟ್ ಬೀಯಿಂಗ್ ಅಲೈವ್. ಇವತ್ತು ನಾವು ಬದುಕಿದ್ದೀವಿ, ಖುಷಿಯಾಗಿದ್ದೀವಿ, ಸೆಲೆಬ್ರೇಟ್ ದ್ಯಾಟ್. ಏನೋ ಒಂದು ಅಚೀವ್ ಮಾಡಿದಾಗ್ಲೇ ನೀವು ಸೆಲೆಬ್ರೇಟ್ ಮಾಡಬೇಕಂತಿಲ್ಲ, ಏನಾದರೂ ನೀವು ಅಂದ್ಕೊಂಡಿದ್ದಾದಾಗಲೇ ನಿಮಗೆ ವ್ಯಾಲ್ಯೂ ಇದೆ ಅಂತಲ್ಲ. ಯು ಆರ್ ಆಲ್ರೆಡಿ ಇಂಪಾರ್ಟೆಂಟ್ ಆ್ಯಂಡ್ ವ್ಯಾಲ್ಯೂಯಬಲ್. ನೀವು ಬದುಕಿದ್ದೀರಾ ಇವತ್ತು ಅಂತ ಅಂದರೆ ದಟ್ ಈಸ್ ಅ ಸೆಲೆಬ್ರೇಷನ್. ಎಷ್ಟೊಂದು ಜನ ಇವತ್ತಿನ ದಿನ ಇಲ್ಲ, ಬೆಳಗ್ಗೆ ನಾವೆದ್ದಾಗ ಎಷ್ಟೊಂದು ಜನ ಎದ್ದೇಳಲಿಲ್ಲ ಇವತ್ತು. ಸೊ ಸೆಲೆಬ್ರೇಟ್ ಬೀಯಿಂಗ್ ಅಲೈವ್. ಸೊ ಆ ರೀತಿ ಒಂದು ದಿನ ಒಂದು ಮೊಮೆಂಟನ್ನ ಸ್ಟೆಪ್ ಬೈ ಸ್ಟೆಪ್ ತೊಗೊಂಡೋಗೋದು ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನೆಕ್ಸ್ಟ್ 100 ಕಿಲೋಮೀಟರ್ ತನಕ ನನಗೇನಿದೆ ಅಂತ ಗೊತ್ತಾಗಬೇಕು ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಇಂಬ್ಯಾಲೆನ್ಸ್ಡ್ ನಿಮ್ಮ ಚಕ್ರಾಸು. ಸೊ ಅಗೇನ್ ಸಮರೈಸಿಂಗ್, ನೀವು ವರ್ಕ್ ಮಾಡಬೇಕಾಗಿರೋದು ನಿಮ್ಮ ಹಾರ್ಟ್ ಚಕ್ರ ಮೇಲೆ, ನೀವು ಬ್ಯಾಲೆನ್ಸ್ ತರಬೇಕಾಗಿರೋದು ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ, ಮಣಿಪುರ ಚಕ್ರ, ನಿಮ್ಮ 3ನೇ ಚಕ್ರ. ಸೊ ಹಾರ್ಟ್ ಚಕ್ರ ಬಂದು ಇಟ್ ಈಸ್ ನಾಟ್ ವೀಕ್, ಬಟ್ ಎರಡೂ ಬ್ರಿಡ್ಜ್ ಮಾಡಬೇಕಂದ್ರೆ ನಿಮ್ಮ ಹಾರ್ಟ್ ಚಕ್ರ ಮೇಲೆ ವರ್ಕ್ ಮಾಡಿದಾಗ ನಿಮ್ಮ ಅಪ್ಪರ್ ಚಕ್ರ ಮತ್ತು ಲೋವರ್ ಚಕ್ರಾಸ್ ಎರಡು ಬ್ರಿಡ್ಜ್ ಆಗುತ್ತೆ. ನಮ್ಮ ಲೋವರ್ ಚಕ್ರಾಸ್ ಬಂದು ನಮ್ಮ ಅರ್ಥಲ್ಲಿ ನಾವು ಏನನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದು, ನಮ್ಮ ಅಪ್ಪರ್ ಚಕ್ರ ಬಂದು ನಮ್ಮ ಯೂನಿವರ್ಸಲ್ ಗೈಡೆನ್ಸ್. ಸೊ ಅವೆರಡೂ ಮರ್ಜ್ ಮಾಡೋದು ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು. ಓಕೆ, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು ಗ್ರೂಪ್ ನಂಬರ್ 2. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರ್ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್.